ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ. ಶಬ್ದಾರ್ಥ: ಕಾಮ ಆಸೆ, ಕ್ರೋಧ ಕೋಪಗಳಿಂದ, ವಿಮುಕ್ತಾನಾಂ ಮುಕ್ತರಾದ, ಯತೀನಾಂ ಸಂತ ಪುರುಷರ, ಯತಚೇತಸಾಂ ಪೂರ್ಣವಾಗಿ ಮನಸ್ಸನ್ನು ನಿಗ್ರಹಿಸಿದವರ, ಅಭಿತಃ ಶೀಘ್ರವಾಗಿ, ಬ್ರಹ್ಮ ನಿರ್ವಾಣಂ ಪರಮೋನ್ನತನಲ್ಲಿ ಮೋಕ್ಷವು, ವರ್ತದೆ ಇದೆ, ವಿದತ ಆತ್ಮನಾಂ ಆತ್ಮ ಸಾಕ್ಷಾತ್ಕಾರ ಹೊಂದಿದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜಯ. ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿರುವವರು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು, ಸ್ವಯಂ ಶಿಸ್ತಿರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು ಆದವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣವು ದೊರೆಯುವುದು ಖಂಡಿತ. ಭಾವಾರ್ಥ: ಸದಾ ಮುಕ್ತಿಗಾಗಿ ಶ್ರಮಿಸುತ್ತಿರುವ ಸಂತರಲ್ಲಿ ಕೃಷ್ಣ ಪ್ರಜ್ಞೆ ಇರುವವನೇ ಶ್ರೇಷ್ಠನಾದವನು. ಭಾಗವತವು ಈ ಅಂಶವನ್ನು ಹೀಗೆ ದೃಢಪಡಿಸುತ್ತದೆ: ಯತ್ಪಾದ ಪಂಕಜ ಪಲಾಸ ವಿಲಾಸ ಭಕ್ತ್ಯ ಕರ್ಮಾಶಯಂ ಕೃತಿತ ಮುದ್ರದಯಂತಿ ಸಂತಃ ತದ್ವನ್ನ ರಿಕ್ತಮತಯೋ ಯತಯೋ ವಿರುದ್ಧ ಶ್ರೋತೋ ಗಣಾಸ್ತಮರಣಂ ಭಜ ವಾಸುದೇವಂ. ದೇವೋತ್ತಮ ಪರಮಪುರುಷನಾದ ವಾಸುದೇವನನ್ನು ಭಕ್ತಿ ಸೇವೆಯಿಂದ ಪೂಜಿಸಲು ಪ್ರಯತ್ನಿಸು ಸಾಕು. ಭಗವಂತನ ಪಾದ ಕಮಲಗಳ ಸೇವೆಯಿಂದ ದಿವ್ಯಾನಂದದಲ್ಲಿ ನಿರತರಾದವರು ಕಾಮ್ಯ ಕರ್ಮಗಳಿಗಾಗಿ ಬೇರೂರಿರುವ ಬಯಕೆಯನ್ನು ಬುಡಸಹಿತ ಕಿತ್ತು ಹಾಕಬಲ್ಲರು.
ಅವರು ಇಂದ್ರಿಯಗಳ ವೇಗವನ್ನು ನಿಯಂತ್ರಿಸುವಷ್ಟರ ಮಟ್ಟಿಗೆ ಮಹಾಸಂತರು ಕೂಡ ನಿಯಂತ್ರಿಸಲಾರರು. ಬದ್ಧ ಆತ್ಮನಲ್ಲಿ ಕರ್ಮಫಲವನ್ನು ಸವೆಯುವ ಬಯಕೆಯು ಎಷ್ಟು ಆಳವಾಗಿದೆ ಎಂದರೆ ಮಹಾಸಂತರಿಗೂ ಕೂಡ ತುಂಬ ಶ್ರಮಪಟ್ಟರೂ ಇಂತಹ ಬಯಕೆಗಳನ್ನು ನಿಯಂತ್ರಿಸುವುದು ಬಹಳ ಕಷ್ಟ. ಕೃಷ್ಣ ಪ್ರಜ್ಞೆಯಿಂದ ಕೂಡಿ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರುವ ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನಾದ ಭಕ್ತನು ಬಹುಬೇಗ ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾನೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣ ಜ್ಞಾನವಿರುವುದರಿಂದ ಆತನು ಸದಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಇದೇ ತೆರನಾದ ಒಂದು ನಿದರ್ಶನವನ್ನು ಇಲ್ಲಿ ಕೊಡಬಹುದು. ದರ್ಶನ ಧ್ಯಾನ ಸಂಸ್ಪರ್ಶೈ ಮತ್ಸ್ಯಕೂರ್ಮ ವಿಹಂಗಮಾಹ ಸ್ವಾನ್ಯಪತ್ಯಾನಿ ಪುಷ್ಣಂತಿ ತಥಾಮಪಿ ಪದ್ಮಜ. ನೋಟ, ಧ್ಯಾನ ಮತ್ತು ಸ್ಪರ್ಶ ಇವುಗಳಿಂದ ಮಾತ್ರವೇ ಮೀನು, ಆಮೆ ಮತ್ತು ಪಕ್ಷಿಗಳು ತಮ್ಮ ಸಂತತಿಯನ್ನು ಸಂರಕ್ಷಿಸುತ್ತವೆ. ಹೇ ಪದ್ಮಜ, ನಾನು ಹಾಗೆಯೇ ಮಾಡುತ್ತೇನೆ. ಮೀನು ತನ್ನ ಮರಿಗಳತ್ತ ನೋಡುವುದರಿಂದಲೇ ಅವುಗಳನ್ನು ಪೋಷಿಸುತ್ತದೆ. ಆಮೆಯು ಧ್ಯಾನ ಮಾತ್ರದಿಂದಲೇ ತನ್ನ ಮರಿಗಳನ್ನು ಸಂರಕ್ಷಿಸುತ್ತದೆ. ಆಮೆಯು ತನ್ನ ಮೊಟ್ಟೆಗಳನ್ನು ಭೂಮಿಯ ಮೇಲಿಡುತ್ತದೆ ಮತ್ತು ತಾನು ನೀರಿನಲ್ಲಿದ್ದು ಮೊಟ್ಟೆಗಳನ್ನು ಕುರಿತು ಧ್ಯಾನಿಸುತ್ತದೆ. ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತರು ಭಗವಂತನ ನಿವಾಸದಿಂದ ದೂರವಿರಬಹುದು, ಆದರೂ ಅವನು ಭಗವಂತನನ್ನು ಕುರಿತು ಸದಾ ಚಿಂತಿಸುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿದ್ದು ಭಗವಂತನ ನಿವಾಸಕ್ಕೆ ಏರಬಲ್ಲ. ಆತನು ಐಹಿಕ ಕ್ಲೇಶಗಳ ನೋವನ್ನು ಅನುಭವಿಸುವುದಿಲ್ಲ. ಈ ಸ್ಥಿತಿಯನ್ನು ಬ್ರಹ್ಮನಿರ್ವಾಣ ಎಂದು ಕರೆಯಲಾಗುತ್ತದೆ. ಸದಾ ಭಗವಂತನಲ್ಲಿ ಮಗ್ನರಾಗಿರುವುದರಿಂದ ಐಹಿಕ ಕ್ಲೇಶಗಳು ಇಲ್ಲದಿರುವುದೇ ಈ ಸ್ಥಿತಿ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸಾಕ್ಷಾತ್. ವಂದೇಹಂ ಶ್ರೀಗುರೋ ಶ್ರೀಕಾಂತಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರವೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा कृष्ण कृष्ण हरे हरे राम 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 हरे हरे. मूकं करोति वाचालं पंगुं लङ्घयति गिरिं ಹರೇ ಕೃಷ್ಣ. ಇಂದಿನ ಶ್ಲೋಕದಲ್ಲಿ ಬ್ರಹ್ಮ ನಿರ್ವಾಣವನ್ನು ಹೇಗೆ ಪಡೆಯುವುದು ಅನ್ನೋದ್ರ ಬಗ್ಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಬ್ರಹ್ಮ ನಿರ್ವಾಣ ಅಂದರೆ ಆಧ್ಯಾತ್ಮಿಕ ಸ್ತರ. ಆ ಒಂದು ಆಧ್ಯಾತ್ಮಿಕ ಸ್ತರದಲ್ಲಿ ಯಾವುದೇ ಶೋಕ ಮೋಹ ಭಯ ಅನ್ನೋದಿರೋದಿಲ್ಲ, ಕಷ್ಟ ದುಃಖಗಳು ಇರುವುದಿಲ್ಲ. ಅಂತಹ ಒಂದು ಸ್ಥಿತಿಗೆ ಬ್ರಹ್ಮ ನಿರ್ವಾಣ ಅಂತ ಕರೀತಾರೆ. ಈ ಸ್ಥಿತಿಯನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹಲವಾರು ಕಡೆ ಹೇಳಿದ್ದಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಷತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ. ಬ್ರಹ್ಮಭೂತ ಸ್ಥಿತಿ ಅಂದರೆ ಅಲ್ಲಿ ಯಾವುದೇ ಒಂದು ಶೋಕ ಆಕಾಂಕ್ಷೆ ಇರುವುದಿಲ್ಲ. ನ ಶೋಷತಿ ನ ಕಾಂಕ್ಷತಿ.
ಸಮಸರ್ವೇಶು ಭೂತೇಶು, ಅವನು ಒಂದು ಸಮಾನವಾದ ಸ್ಥಿತಿಯಲ್ಲಿ ಇರುತ್ತಾನೆ. ಅಂತಹ ಒಂದು ಸ್ಥಿತಿಯನ್ನು ಹೇಗೆ ಪಡಿಬೇಕು ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಕೆಲವೊಂದು ಮುಖ್ಯ ಶ್ಲೋಕಗಳು ಕೂಡ ಬಂದಿದ್ದವು. ಹೇಗೆ ನಾವು ಈ ಒಂದು 2-3 ಶ್ಲೋಕಗಳಲ್ಲಿ ಕಾಮ ಮತ್ತು ಕ್ರೋಧವನ್ನು ನಾವು ನಿಯಂತ್ರಿಸಬೇಕು ಅನ್ನೋದನ್ನು ಕೃಷ್ಣ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಶಕ್ನೋತಿ ಹವ್ಯ ಸೋಡು ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಸಂಯುಕ್ತ ಸ ಸುಖಿ ನರ. 2 ಶ್ಲೋಕದ ಮುಂದೆ ಕೃಷ್ಣ ಹೇಳಿದ, ನಾವು ಈ ಕಾಮ ಮತ್ತು ಕ್ರೋಧದಿಂದ ಉಂಟಾಗುವ ವೇಗಗಳನ್ನು ನಾವು ಗೆಲ್ಲಬೇಕು. ಎಲ್ಲಿವರೆಗೂ ಜೀವ ಇದೆಯೋ ಅಲ್ಲಿವರೆಗೂ. ಶಕ್ನೋತಿ ಹೈವ ಯಸ್ಸೋಳು ಪ್ರಾಕ್ ಶರೀರ ವಿಮೋಕ್ಷಣ, ಅದರ ಮೃತ್ಯುಕಾಲ ಬರುವವರೆಗೂ ನಾವು ಇದನ್ನ ನಿಯಂತ್ರಿಸಬೇಕು ಅಂತ. ಕಾಮ ಕ್ರೋಧದ ವೇಗಗಳನ್ನು ಮನಸ್ಸಲ್ಲಿ ಇರ್ಬೋದು ಕಾಮ ಮತ್ತೆ ಕ್ರೋಧ, ಆದರೆ ಅದನ್ನ ಏನಂತಾರೆ ಇಂದ್ರಿಯಗಳಿಂದ ನಾವು ಪ್ರಕಟಗೊಳಿಸಬಾರದು, ಅದನ್ನು ಟಾಲರೇಟ್ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಯಾರು ಈ ರೀತಿ ಸಾಯೋವರೆಗೂ ಕಾಮ ಕ್ರೋಧಗಳನ್ನ ನಿಯಂತ್ರಿಸ್ತಾರೋ ಅವರು ಪಾಪವನ್ನು ಮಾಡೋದಿಲ್ಲ. ಮನಸ್ಸಲ್ಲಿ ವಿಚಾರಗಳು ಬರ್ಬೋದು, ಆದರೆ ಅವರು ಕಾರ್ಯವನ್ನು ಮಾಡೋದಿಲ್ಲ. ಯಾಕಂದ್ರೆ ಕಲಿಯುಗದಲ್ಲಿ ಕಾರ್ಯವನ್ನು ಮಾಡಿದಾಗ ಅದಕ್ಕೆ ಪಾಪದ ಫಲ ಸಿಗುತ್ತೆ. ಮನಸ್ಸಲ್ಲಿ ಕೆಟ್ಟ ವಿಚಾರ ಮಾಡೋದಕ್ಕೆ ಪಾಪ ಫಲ ಇಲ್ಲ, ಕರ್ಮ ಫಲ ಸಿಗೋದಿಲ್ಲ. ಕಲಿಯುಗದ ಒಂದು ಒಳ್ಳೆ ಗುಣ ಇದು. ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ನಾನು ಯಾಕೆ ಕಲಿಯನ್ನ ಕೊಲ್ಲಲಿಲ್ಲ, ಕೊಲ್ಬೋದಿತ್ತಲ್ಲ ಅಲ್ಲಿ. ಯಾಕಂದ್ರೆ ಕಲಿಯಲ್ಲಿ ಒಂದು ಒಳ್ಳೆ ಗುಣ ಇದೆ. ಅದೇನು? ಕುಶಲಾನಿ ಆಶು ಸಿದ್ಧಂತಿ ನೇತರಾಣಿ ಕೃತಾನಿ. ಕುಶಲಾನಿ ಆಶು ಸಿದ್ಧಂತಿ, ಒಳ್ಳೆ ವಿಚಾರಗಳನ್ನ ಮಾಡಿದ್ರೆ ಆ ವಿಚಾರ ಮಾಡಿದ ಒಳ್ಳೆ ಫಲ ಸಿಗುತ್ತೆ. ಆದರೆ ಕೆಟ್ಟ ವಿಚಾರ ಮಾಡಿದ್ರೆ ಅದಕ್ಕೆ ಕೆಟ್ಟ ಪ್ರತಿಫಲ ಸಿಗೋದಿಲ್ಲ. ಕೆಟ್ಟದನ್ನ ಮಾಡಿದಾಗ ಮಾತ್ರ ಅದು ಫಲವನ್ನು ಕೊಡುತ್ತೆ. ಇದು ಒಳ್ಳೆ ಗುಣ, ಕಲಿಯುಗದ ಒಳ್ಳೆ ಗುಣ. ಆದರೆ ಹಿಂದಿನ ಯುಗಗಳಲ್ಲಿ ಕೆಟ್ಟ ವಿಚಾರ ಮಾಡಿದ್ರು ಅದಕ್ಕೆ ಪಾಪಕರ್ಮ ಫಲ ಸಿಗ್ತಾ ಇತ್ತು. ಅದು ಕಲಿಯುಗದಲ್ಲಿ ನಾವೆಲ್ಲ ಬಚಾವಾಗಿದ್ದೀವಿ. ಕಲಿಯುಗದಲ್ಲಿ ಆ ರೂಲ್ ಅಪ್ಲೈ ಆಗಿದ್ರೆ ಇಟ್ ವೆರಿ ಡಿಫಿಕಲ್ಟ್. ಸೊ ಕಲಿಯುಗದಲ್ಲಿ ಇದು ಒಳ್ಳೆ ಗುಣ. ನಾನು ದ್ವೇಷಿ ಕಲಿಂ ಸಾಮ್ರಾಟ್ ಸಾರಂಗೇವ ಸಾರಭು. ಪರೀಕ್ಷಿತ್ ಮಹಾರಾಜನ ಸಾರಂಗಕ್ಕೆ ಹೋಲಿಸಿದ್ದಾರೆ. ಅಂದರೆ ಒಂದು ಜೇನುನೊಣಕ್ಕೆ. ಆ ಜೇನುನೊಣ ಏನು ಮಾಡುತ್ತೆ? ಅದು ಕಸದಲ್ಲೂ ಕೂಡ ಒಂದು ಹೂವು ಇದ್ರೆ ಆ ಹೂವಿನಿಂದ ಮಕರಂದವನ್ನು ಕೊಡೋದು ಬರುತ್ತೆ. ಕೆಟ್ಟದನ್ನು ನೋಡಿದಿಲ್ಲ, ಕೆಟ್ಟ ಸ್ಥಳದಲ್ಲೂ ಕೂಡ ಒಳ್ಳೆಯದನ್ನು ಸ್ವೀಕರಿಸುತ್ತೆ. ಅದೇ ರೀತಿ ಕಲಿಯುಗ ದೋಷದ ನಿಧಿ. ಆದರೆ ಕಲಿಯುಗದಲ್ಲಿ ಒಳ್ಳೆ ಗುಣಗಳಿವೆ. ಆ ಒಳ್ಳೆ ಗುಣ ಯಾವುದು? ಇದೊಂದು ನಾನು ಹೇಳಿದ್ದು, ಒಳ್ಳೆಯದನ್ನು ಯೋಚನೆ ಮಾಡಿದರೆ ಅದಕ್ಕೆ ಒಳ್ಳೆ ಫಲ ಸಿಗುತ್ತೆ. ಇನ್ನೊಂದು ಒಳ್ಳೆ ಗುಣ ಏನಂದರೆ, ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ಮಾತ್ರದಿಂದ ಎಲ್ಲ ದುರ್ಗುಣಗಳಿಂದ ನಾವು ದೂರ ಆಗ್ಬೋದು. ಕಲಿಯರ್ ದೋಷ ನಿಧಿ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ. ಕಲಿಯುಗ ದೋಷದ ನಿಧಿ, ಅದೇ ಒಂದು ಮಹಾಗುಣ ಇದೆ. ಅದೇನು? ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಮೃಜೇತ್. ಕೇವಲ ಕೀರ್ತನೆ ಮಾಡೋದ್ರಿಂದ ಎಲ್ಲ ಸಂಘದ ಅಂದರೆ ತ್ರಿಗುಣಗಳ ದೋಷದಿಂದ ನಾವು ಮುಕ್ತರಾಗಬಹುದು ಅಂತ ಹೇಳಿದಾಗೆ. ಸೊ ಈ ಕ್ರೋಧವನ್ನ ಗೆದ್ದವರು ಬ್ರಹ್ಮ ನಿರ್ವಾಣವನ್ನು ಹೊಂದಬಹುದು ಅಂತ ಹೇಳಲಾಗಿದೆ ಇವತ್ತಿನ ಶ್ಲೋಕದಲ್ಲಿ. ಹಿಂದಿನ ಶ್ಲೋಕದಲ್ಲಿ ಅದೇ ವಿಚಾರ ಇತ್ತು. ಲಭತೆ ಬ್ರಹ್ಮ ನಿರ್ವಾಣಂ ಋಷ ಕ್ಷೀಣ ಕಲ್ಪಶಃ ಚಿನ್ನ ದ್ವಿದಯತಾತ್ಮಾನ ಸರ್ವಭೂತ ಹಿತೇರತಃ. ಯಾರಿಗೆ ಬ್ರಹ್ಮ ನಿರ್ವಾಣ ಸಿಗುತ್ತೆ? ಕ್ಷೀಣ ಕಲ್ಮಶ ಋಷಯ, ದೋಸ್ ಆರ್ ಫ್ರೀ ಫ್ರಮ್ ಆಲ್ ಕಲ್ಮಶ. ಯಾರು ಎಲ್ಲ ಕಲ್ಮಶಗಳು ಮುಕ್ತರಾಗಿದ್ದಾರೆ ಅಂತಹ ಋಷಿಗಳಿಗೆ ಬ್ರಹ್ಮ ನಿರ್ವಾಣ ಸಿಗುತ್ತೆ. ಮತ್ತೆ ಚಿನ್ನ ದ್ವೈತ, ಯಾರು ದ್ವಂದ್ವಗಳನ್ನು ಗೆದ್ದಿದ್ದಾರೆ, ದ ಡ್ಯುಯಾಲಿಟೀಸ್. ಯಥಾತ್ಮಾನ, ಯಾರು ತಮ್ಮ ಮನಸ್ಸನ್ನು ಗೆದ್ದಿದ್ದಾರೆ. ಮತ್ತು ಸರ್ವಭೂತ ಹಿತೇರತಃ, ಯಾರು ಒಳ್ಳೆಯ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಿತೇರತಃ, ಸರ್ವಭೂತ ಹಿತೇರತಃ, ಬೇರೆಯವ್ರಿಗೋಸ್ಕರ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಚಾರ ಕಾರ್ಯದಲ್ಲಿ ಯಾರು ತೊಡಗಿದ್ದಾರೆ. ಎಲ್ಲ ಒಳ್ಳೆ ಕಾರ್ಯಗಳಲ್ಲಿ ಕೃಷ್ಣ ಪ್ರಜ್ಞೆಯ ಪ್ರಚಾರ ಕಾರ್ಯವೇ ಅತಿ ಶ್ರೇಷ್ಠವಾದಂಥ ಒಂದು ಕಾರ್ಯ. ಅಂಥವರು ಬ್ರಹ್ಮ ನಿರ್ವಾಣವನ್ನು ಪಡೆಯಬಹುದು ಅಂತ ಹೇಳಲಾಗಿದೆ. ಇವತ್ತಿನ ಶ್ಲೋಕದಲ್ಲಿ ಕ್ರೋಧ ವಿಮುಕ್ತಾನ, ಕಾಮ ಮತ್ತೆ ಕ್ರೋಧದಿಂದ ಮುಕ್ತರಾದವರು, ಯತೀನಾಂ ಯತಚೇತಸಾಂ. ಯತಿ ಅಂದರೆ ಸನ್ಯಾಸಿಗಳು,
ಯಥಚೇತಸಾಂ, ಯಾರು ತಮ್ಮ ಚಿತ್ತವನ್ನು ಗೆದ್ದಿದ್ದಾರೆ, ಯಥಚೇತಸಾಂ ಚಿತ್ತವನ್ನು ಶಾಂತಗೊಳಿಸಿಕೊಂಡಿದ್ದಾರೆ. ದೇ ಹ್ಯಾವ್ ಸಬ್ಡ್ಯೂಡ್ ದರ್ ಸೆಟಲ್ ಬಾಡಿ, ವೀಕಂಡ್ ದರ್ ಸೆಟಲ್ ಬಾಡಿ. ಶ್ರೀ ವಿಶ್ವನಾಥ ಠಾಕೂರ್ ಹೇಳ್ತಾರೆ, ಅವರು ತಮ್ಮ ಮನಸ್ಸನ್ನು ಇಂದ್ರ ತೃಪ್ತಿ ವಾಸನೆಗಳಿಂದ ಮುಕ್ತಗೊಳಿಸಿದ್ದಾರೆ. ಯತಿನಾಂ ಯಥಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣ, ಅವರಿಗೆ ಶೀಘ್ರವಾಗಿ ಈ ಬ್ರಹ್ಮ ನಿರ್ವಾಣ ಸ್ಥಳ ದೊರಕುತ್ತೆ, ಬರ್ತದೆ ವಿದಿತಾತ್ಮನ. ಸೊ ಅವರಿಗೆ ಆತ್ಮ ಸಾಕ್ಷಾತ್ಕಾರ ದೊರಕುತ್ತೆ ಅಂತ ಹೇಳಲಾಗಿದೆ. ಸೊ ಇದು ಭಕ್ತರಿಗೆ ಸರಳವಾಗಿ ಸಿಗುತ್ತೆ, ಆದರೆ ಈವನ್ ಸನ್ಯಾಸಿಗಳು ಕೂಡ ತುಂಬ ದುರ್ಲಭ ಅಂತ ಭಾಗುತ್ತದೆ ಹೇಳಲಾಗಿದೆ. ಯಾರು ಕೃಷ್ಣನ ಪಾದಾಶ್ರಯವನ್ನು ಪಡೆದಿದ್ದಾರೆ ಅಂಥವರಿಗೆ ಬ್ರಹ್ಮ ನಿರ್ವಾಣ ತುಂಬ ಸರಳ. ಆದರೆ ಕಾಮಕ್ರೋಧವನ್ನು ಗೆದ್ದಂತಹ ಸನ್ಯಾಸಿಗಳಿಗೂ ಬ್ರಹ್ಮ ನಿರ್ವಾಣ ಕಷ್ಟ ಅಂತ ಭಾಗವತದಲ್ಲಿ ಇನ್ನೊಂದು ಕೊಟೇಶನ್ ಇದೆ. ಶ್ರೀಲ ಪ್ರಭುಪಾದರು ಅದನ್ನು ಇಲ್ಲಿ ಹೇಳಿದ್ದಾರೆ. ಯತ್ಪಾದ ಪಂಕಜ ಪಲಾಸ ವಿಲಾಸ ಭಕ್ತ್ಯಾ ಕರ್ಮಾಶಯಾನ್ ಕೃತಿತ ಮುತ್ಕೃತಯಂತಿ ಸಂತಃ ತದ್ವನ್ನ ರಿಕ್ತಮತಯೋ ಯತಯೋಪಿ ವೃದ್ಧಾ ಶ್ರೋತೋ ಗಣಸ್ತಮರಣಂ ಭಜ ವಾಸುದೇವಂ. ಈ ಶ್ಲೋಕವನ್ನು ಚತುಷ್ಕುಮಾರರು ಪೃಥು ಮಹಾರಾಜಿಗೆ ಹೇಳ್ತಾ ಇದ್ದಾರೆ 4ನೇ ಸ್ಕಂದದಲ್ಲಿ. ಪೃಥು ಮಹಾರಾಜರು ರಾಜರು, ಚತುಷ್ಕುಮಾರರು ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ಚಿಕ್ಕ ಬಾಲಕನ ರೂಪದಲ್ಲೇ ಕಾಣಿಸ್ತಾರೆ. ಅವರು 5 ವರ್ಷದ ಬಾಲಕರಾಗಿ ಕಾಣಿಸ್ಕೊಳ್ತಾರೆ. ಆದರೂ ಅವರು ಅತಿ ಪುರಾತನ ವ್ಯಕ್ತಿಗಳು, ಬ್ರಹ್ಮದೇವರ ಪ್ರಥಮ ಮಕ್ಕಳವರು. ಸೊ ಅವರು ಬಂದು ಉಪದೇಶ ಮಾಡ್ತಾ ಇದ್ದಾರೆ ಪೃಥು ಮಹಾರಾಜರಿಗೆ. ಆ ಒಂದು ಉಪದೇಶಗಳಲ್ಲಿ ಈ ಒಂದು ಶ್ಲೋಕ ಬರುತ್ತೆ. ಅವ್ರೇನು ಹೇಳ್ತಾ ಇದ್ದಾರೆ, ಯತ್ಪಾದ ಪಂಕಜ ಪಲಾಸ ವಿಲಾಸ ಭಕ್ತ್ಯ, ಭಗವಂತನ ಪಾದದ ಅಡಿಗಳಲ್ಲಿ ಆಶ್ರಯವನ್ನು ಪಡೆದುಕೊಂಡವರು. ಯತ್ಪಾದ ಕೃಷ್ಣ ಪಾದ, ಯತ್ಪಾದ ಪಂಕಜ, ಭಗವಂತನ ಪಾದಕ್ಕೆ ಪಂಕಜ ಅಂತ ಕರೀತಾರೆ. ಯಾಕಂದರೆ ಪಂಕಜ ನೋಡೋದಕ್ಕೆ ತುಂಬ ಸುಂದರವಾಗಿದೆ, ಅದು ಮೃದುವಾಗಿದೆ. ಭಗವಂತನ ಪಾದ ಕೂಡ ಅತಿ ಮೃದುವಾಗಿದೆ. ಮತ್ತು ಈ ಭೌತಿಕ ಜಗತ್ತಿನಲ್ಲಿ ಪಂಕಜ ಅತಿ ಸುಂದರವಾದ ಒಂದು ಹೂವು. ಭಗವಂತನ ಸೌಂದರ್ಯವನ್ನು ಹೋಲಿಸೋದಕ್ಕೆ ಪಂಕಜದ ಒಂದು ಏನಂತಾರೆ ಕಂಪ್ಯಾರಿಸನ್ ಯೂಸ್ ಮಾಡ್ತಾರೆ. ಪಂಕಜ ವಿಲಾಸ ಭಕ್ತಿಯ, ಭಗವಂತನ ಪಾದದ ಭಕ್ತಿ ಸೇವೆಯಲ್ಲಿ ಯಾರು ನಿರತರಾಗಿರ್ತಾರೆ, ಕರ್ಮಾಶಯಂ ಗ್ರಥಿತಂ ಉದ್ಗ್ರತಯಂತಿ, ತಾವು ಪೂರ್ವ ಕಾಲದಲ್ಲಿ ಮಾಡಿದಂತಹ ಎಲ್ಲ ಕರ್ಮದ ಬಂಧನಗಳಿಂದ ಮುಕ್ತಿಯನ್ನು ಪಡಿಬೋದು. ವೆರಿ ಈಸಿ ಬಾ. ಏನು ಮಾಡಬೇಕು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜ. ಸೇಮ್ ಭಗವದ್ಗೀತೆಯಲ್ಲಿ ಅದೇ ಹೇಳ್ತಾರೆ. ನಾವು ಯಾವಾಗ ಭಗವಂತನ ಪಾದ ಆಶ್ರಯ ಪಡಿತೀವಿ ಆವಾಗ ಎಲ್ಲ ಕರ್ಮಗಳಿಂದ ಮುಕ್ತರಾಗ್ತೀವಿ. ಅಹಂ ತಾಂ ಸರ್ವಪಾಪೇಭ್ಯೋ ಮೋಕ್ಷೇಶ ಮಾಸುಚ ಕರ್ಮಾಶಯಂ ಗ್ರಥಿತಂ ಉದ್ಗ್ರತಯಂತಿ. ಉದ್ಗ್ರತಯಂತಿ ಅಂದರೆ ಅದು ಜಡ ಸಹಿತ ಕಿತ್ತಿ ಹೊರಬರುತ್ತೆ. ಇದು ತುಂಬ ಒಳ್ಳೆ ಉದಾಹರಣೆ. ಅದು ಈಗ ಮಳೆಗಾಲದಲ್ಲಿ ಎಲ್ಲ ಹುಲ್ಲು ಕಸ ಎಲ್ಲ ಬೆಳೀತೆ, ಅದು ಬೇಸಿಗೆ ಬಂದಾಗ ಅದು ಒಣಗೋಗುತ್ತೆ, ಆಗ ಬೆಂಕಿ ಹಚ್ತಾರೆ, ಸುಟ್ಟೋಗುತ್ತೆ. ಮತ್ತೆ ಮಳೆ ಬಂದಾಗ ಚಿಗುರುತ್ತೆ. ಎಲ್ಲಿಂದ ಚಿಗುರಿತು? ಮೇಲೆ ಎಲ್ಲ ಸುಟ್ಟೋಗಿತ್ತು, ಅದ್ರ ಒಳಗಡೆ ಬೇರೂರಿತ್ತು. ಯಾವಾಗ ಮಳೆ ಬರುತ್ತೆ ಯಾವಾಗ ಮತ್ತೆ ಚಿಗುರುತ್ತೆ. ಇದರ ಅರ್ಥ ಏನು? ಕರ್ಮ ಮಾರ್ಗ, ಜ್ಞಾನ ಮಾರ್ಗದಿಂದ ನಾವು ಕರ್ಮದ ಫಲವನ್ನ ಕಟ್ ಮಾಡ್ಬೋದು, ಆದರೆ ಕರ್ಮದ ಬೀಜವನ್ನ, ಬೇರನ್ನ ತೆಗೆಯಕ್ಕೆ ಸಾಧ್ಯ ಇಲ್ಲ. ಇದು 6ನೇ ಸ್ಕಂದದಲ್ಲಿ ಸುಖದೇವ ಮಹಾರಾಜರು ಹೇಳ್ತಾರೆ ಪರೀಕ್ಷಿತರಿಗೆ. ಹೇಗೆ ಕಾಡಿನಲ್ಲಿ ಬೆಂಕಿ ಹತ್ತಿದಾಗ ಬಿದಿರಿನ ಕಡ್ಡಿಗಳಿಗೂ ಘರ್ಷಣೆಯಿಂದ ಬೆಂಕಿ ಹಚ್ಚಿ ಸುಟ್ಟೋಗುತ್ತೆ, ಎಲ್ಲ ಇಡೀ ಕಾಡು ಸುಟ್ಟೋಗುತ್ತೆ. ಮಳೆ ಬಂದ ತಕ್ಷಣ ಮತ್ತೆ ಸಿಗುತ್ತೆ. ಯಾಕೆ? ಬೀಜಗಳಿವೆ, ಬೇರುಗಳು ಸುಟ್ಟಿಲ್ಲ. ಸೊ ಜನರು ಏನು ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಯಜ್ಞ ಮಾಡ್ತಾರೆ, ವ್ರತಗಳನ್ನು ಮಾಡ್ತಾರೆ. ವಿಶೇಷವಾಗಿ ಜೀವನದಲ್ಲಿ ಕಷ್ಟ ಬಂದಾಗ ಇದೆಲ್ಲ ಮಾಡ್ತಾರೆ. ಯಾಕೆ? ಆ ಕಷ್ಟ ನಿವಾರಣೆ ಆಗಲಿ ಅಂತ. ಆಯಿತು, ಈ ತಪ ವ್ರತ ಎಲ್ಲ ಮಾಡೋದ್ರಿಂದ ಕಷ್ಟ ನಿವಾರಣೆ ಆಗುತ್ತೆ. ದೇವಿ ದೇವತೆಗಳು ಉಪಾಸನೆ ಮಾಡ್ತಾರೆ, ಕೆಲವೊಮ್ಮೆ ದಾನ ದಕ್ಷಿಣೆ ಮಾಡ್ತಾರೆ, ಎಲ್ಲ ಮಾಡಿ ಕರ್ಮ ನಿವಾರಣೆ ಆಗುತ್ತೆ. ಮತ್ತೆ ಅದು ಪಾಪ ಕಾರ್ಯಗಳು ಅಂದರೆ
ಅವನ ಕಷ್ಟ ನಿವಾರಣೆ ಆದ ತಕ್ಷಣ ಮತ್ತೆ ಪಾಪ ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಆ ಪಾಪ ಕಾರ್ಯದ ಬೀಜ ಅದು ಸುಟ್ಟಿಲ್ಲ. ತಪಸಾ ಬ್ರಹ್ಮಚರ್ಯೇಣ ಶಮೇನ ದಮೇನ ಚ ಜ್ಞಾನೇನ ಸತ್ಯಶೌಚಾಭ್ಯಾಂ ಯಮೇನ ನಿಯಮೇನ ವಾ ದೇಹವಾ ಬುದ್ಧಿದಂ ಧೀರ. 6ನೇ ಸ್ಕಂದದಲ್ಲಿ ಹೇಳ್ತಾರೆ ಶುಕದೇವ ಸ್ವಾಮಿಗಳು, ಒಬ್ಬರು ತಮ್ಮ ಕಷ್ಟವನ್ನು ಪಾಪಕರ್ಮಗಳನ್ನು ನಿವಾರಣೆ ಮಾಡಬೇಕಂದ್ರೆ ಏನು ಮಾಡಬೇಕು? ತಪಸ್ಸನ್ನು ಮಾಡಬೇಕು. ತಪಸಾ ಬ್ರಹ್ಮಚಾರಿ ವ್ರತವನ್ನು ಪಾಲನೆ ಮಾಡಬೇಕು. ಯಮೇನ ನಿಯಮೇನವ ತ್ಯಾಗೇನ ಸತ್ಯ ಶೌಚಾಭ್ಯಾಂ, ಸತ್ಯವನ್ನು ಹೇಳಬೇಕು, ಶುಚಿಯಾಗಿರಬೇಕು. ಈ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ? ಕರ್ಮಗಳು ನಾಶ ಆಗ್ತವೆ ಅಂತ ಹೇಳ್ತಾರೆ. ಅದು ಪರೀಕ್ಷಿತ್ ಮಾಡಿರೋದು, ನೀವು ಹೇಳಿದ್ದೆಲ್ಲ ಸತ್ಯ, ಕರ್ಮಗಳು ನಾಶ ಆಗುತ್ತೆ. ಆದರೆ ಕರ್ಮದ ಬೀಜ ಹೇಗೆ ನಾಶ ಆಗುತ್ತೆ? ಈ ತಪಸ್ಸನ್ನು ಮಾಡೋದ್ರಿಂದ ಕರ್ಮದ ಬೀಜ ನಾಶ ಆಗೋದಿಲ್ಲ. ಪರೀಕ್ಷಿತ್ ಮಹಾರಾಜ್ ಕೌಂಟರ್ ಕ್ವಶನ್ ಮಾಡ್ತಾರೆ ಗುರುಗಳಿಗೆ, ಗುರುಗಳೇ ನೀವು ಹೇಳಿದನ್ನ ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ, ಏನಾಯ್ತು ಅಂತ? ನಾನು ನೋಡಿದ್ದೀನಿ ಜನರು ಪಾಪ ಕಾರ್ಯ ಮಾಡ್ತಾರೆ, ಪಶ್ಚಾತ್ತಾಪ ಮಾಡ್ತಾರೆ, ಮತ್ತೆ ಪಾಪ ಕಾರ್ಯ ಮಾಡ್ತಾರೆ, ಮತ್ತೆ ಪಶ್ಚಾತ್ತಾಪ ಮಾಡ್ತಾರೆ ಅಂತ. ಪ್ರಾಯಶ್ಚಿತ್ತ ವ್ಯರ್ಥ. ಪ್ರಾಯಶ್ಚಿತ್ತ ಮತೋಪಾರ್ಥ ಮನ್ಯ ಕುಂಜರ ಶೌಚವತ್. ಹಾತಿ ಸ್ನಾನ, ಆನೆ ಸ್ನಾನ ಅಂತ ಕರೀತಾರೆ ಇದಕ್ಕೆ. ಆನೆ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬರುತ್ತೆ ನದಿಯಲ್ಲಿ, ಚೆನ್ನಾಗಿ ಕಪ್ಪು ಹೊಡಿತಾ ಇರುತ್ತೆ, ಬ್ಲ್ಯಾಕ್ ಶೈನಿಂಗ್. ಹೊರಗಡೆ ಬಂದ ತಕ್ಷಣ ಕಸ ಎಲ್ಲ ತಗೊಂಡು ಮೇಲೆ ಹಾಕೊಳ್ಳುತ್ತೆ. ನೋಡಿರ್ಬೇಕು ಅವೆಲ್ಲ. ಅಂಥ ಸ್ನಾನ ಮಾಡಿದ್ರೆ ಏನು ಉಪಯೋಗ? ನೀರಲ್ಲಿ ಇಳಿದು ಸ್ನಾನ ಮಾಡಿದ್ರೆ ಅಂದ್ರೆ ಏನು? ಪಶ್ಚಾತ್ತಾಪ, ತಪಸ್ಸನ್ನು ಮಾಡೋದು, ವ್ರತಗಳನ್ನು ಮಾಡೋದು ಅಂತ ಅರ್ಥ. ಎಲ್ಲ ಪಾಪಗಳನ್ನು ನಿವಾರಣೆ ಆಯಿತು. ಮತ್ತೆ ಹೊರಗಡೆ ಬಂದು ಧೂಳು ಹಾಕೊಳ್ಳೋದು, ಪಾಪ ಕಾರ್ಯವನ್ನು ಮಾಡಿದೆ. ಸೊ ದಿಸ್ ಕ್ರಿಶ್ಚಿಯನ್ ಫಿಲಾಸಫಿ. ಡೂ ಆಲ್ ಸಿನ್ಫುಲ್ ಆಕ್ಟಿವಿಟೀಸ್ Monday to Saturday and Sunday go to confess. And that is, oh Lord, please save me, you are our Savior. And they believe that Jesus Christ will accept them. So this is not our philosophy. Ours is not a Sunday program. Of course, Sunday comes, but it is our Nityam Bhagavata Seva. It should not remain a Sunday program, then it will become something else. If you are Vaishnavas, then Nityam Bhagavata Seva. ಪ್ರತಿನಿತ್ಯ ಭಾಗವತವನ್ನು ಕೇಳಬೇಕು, ನಾಮಜಪವನ್ನು ಮಾಡಬೇಕು. Otherwise, there will go to other religion. So we should do Bhagavatam study every day, Gita study every day. So, ಈ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ ಕೇಳಿ ಶುಕದೇವ್ ಮಹಾರಾಜಿಗೆ ತುಂಬ ಸಂತೋಷ ಆಗುತ್ತೆ. ಈಗ ಶುಕದೇವ್ ಮಹಾರಾಜರು ಪರ್ಪಸ್ಫುಲಿ ಅಂತ ಫಿಲಾಸಫಿ ಹೇಳಿದರು, ಟೆಸ್ಟ್ ಮಾಡೋದಕ್ಕೆ. ಶಿಷ್ಯ ಗಮನ ಕೊಟ್ಟು ಕೇಳ್ತಾ ಇದ್ದಾನೋ ಇಲ್ಲೋ ಅಂತ ಟೆಸ್ಟ್ ಮಾಡೋದಕ್ಕೆ. ನಾನು ಹೇಳಿದೆಲ್ಲ ಒಪ್ಕೊಂತಾನ ಅಥವಾ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡು ಒಪ್ಕೊಂತಾನ ಅಂತ. ಶುಕದೇವ್ ಮಹಾರಾಜ್ ಸೇಸ್, ಎಸ್, ದಟ್ ಇಸ್ ರೈಟ್. ತಪಸ್ಸು ಮಾಡೋದ್ರಿಂದ ಕರ್ಮದ ಬೀಜ ನಾಶ ಆಗೋದಿಲ್ಲ. ಹೇಗೆ ನಾಶ ಆಗುತ್ತೆ? ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣ ಅಘಂ ಧುನ್ವಂತಿ ಕಾರ್ಸ್ನೇನ ನಿಹಾರಂ ಇವ ಭಾಸ್ಕರ. ಶುಕದೇವ್ ಮಹಾರಾಜ್ ಸೇಸ್, ಕೇಚಿತ್ ಕೇವಲಯ ಭಕ್ತಿಯ, ಶುದ್ಧ ಭಕ್ತಿಯಿಂದ, ಭಕ್ತಿ ಸೇವೆಯಿಂದ ಮಾತ್ರ ಕರ್ಮ ಬೀಜಗಳು ಸುಟ್ಟೋಗ್ತವೆ, ನಾಶ ಆಗ್ತವೆ. ಬೀಜವನ್ನು ಹುರಿದ್ರೆ, ರೋಸ್ಟ್ ಇಟ್, ಪುಟ್ ಇಟ್ ಇನ್ ಸಾಯಿಲ್, ಇಟ್ ವಿಲ್ ನಾಟ್ ಸ್ಪ್ರೌಟ್. ಆ ಕರ್ಮ ಬೀಜವನ್ನು ಸುಡಬೇಕು. ಹೇಗೆ? ಭಕ್ತಿ ಸೇವೆಯಿಂದ. ಕೇಚಿತ್ ಕೇವಲಯ ಭಕ್ತಿಯ ವಾಸುದೇವ ಪರಾಯಣ, ಬೈ ಸರೆಂಡರಿಂಗ್ ಟು ಕೃಷ್ಣ. ವಾಸುದೇವನಿಗೆ ಶರಣಾಗಬೇಕು. ಅಘಂ ಧುನ್ವಂತಿ, ಅಘಂ ಅಂದರೆ ಪಾಪ, ಧುನ್ವಂತಿ ವಿಲ್ ವಾಶ್ ಇಟ್. ಕಾರ್ಸ್ನೇನ, ಥರೋಲಿ, ಒಂದು ಕಾಳು ಬಿಡದೆ ಥರೋಲಿ ಪಾಪಕರ್ಮ ನಾಶವಾಗುತ್ತೆ. ನಿಹಾರಂ ಇವ ಭಾಸ್ಕರ. ನಿಹಾರ ಅಂದರೆ ಬೆಳಗಿನ ಮಂಜು. ಬೆಳಗಿನ ಮಂಜು ತುಂಬಿದಾಗ ಕಾಣೋದಿಲ್ಲ ಏನು, ಆದರೆ ಮಂಜನ್ನು ನಿವಾರಣೆ ಮಾಡೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ನಾವು ಲೈಟ್ ಹಚ್ಬೋದು, ಬೆಂಕಿ ಹಚ್ಬೋದು, ಮಂಜು ಹೋಗೋದಿಲ್ಲ. ಯಾವಾಗ ಸೂರ್ಯೋದಯ ಆಗುತ್ತೆ, ಸೂರ್ಯನ ಕಿರಣಗಳಿಂದ, ಸೂರ್ಯನ ಶಾಖೆಯಿಂದ ಮಂಜು ನಿವಾರಣೆ ಆಗುತ್ತೆ. ನಿಹಾರವಿವ ಭಾಸ್ಕರ, ಸೂರ್ಯನ ಪ್ರಕಾಶದಿಂದ ಅದು ನಾಶವಾಗುತ್ತೆ. ಥರೋಲಿ. ಈಗ ಮಂಜು ಕಾಣುತ್ತಾ? ಇಲ್ಲ. ಬೆಳಗ್ಗೆ ಕಾಣ್ಬೋದು, ಈಗ ಕಾಣೋದಿಲ್ಲ, ಯಾಕೆಂದರೆ ಸೂರ್ಯ ಪ್ರಕಟವಾಗಿದ್ದಾನೆ.
ಅದೇ ರೀತಿ ಹೃದಯದಲ್ಲಿ ಯಾವಾಗ ಭಕ್ತಿ ಪ್ರಕಟವಾಗುತ್ತೋ ಪಾಪ ಕರ್ಮದ ಪ್ರವೃತ್ತಿಗಳೆಲ್ಲ ನಾಶ ಆಗ್ತದೆ. ಅದೇ ಹೇಳ್ತಾರೆ, ಯತ್ಪಾದ ಪಂಕಜ ಫಲಾಶ ವಿಲಾಸ ಭಕ್ತಿಯ ಕರ್ಮಾಶಯಾನ್ ಗ್ರಥಿತಂ. ಕರ್ಮ ಪಾಶದಿಂದ ಯಾವಾಗ ಬಂಧಿತವಾಗಿದ್ದೀವಿ ಅದೆಲ್ಲ ಸಡಿಲಾಗುತ್ತೆ. ಇಟ್ ಬಿಕಮ್ಸ್ ಲೂಸನ್ ಆ್ಯಂಡ್ ವಿ ವಿಲ್ ಬಿಕಮ್ ಫ್ರೀ. ಉದ್ಗ್ರದಯಂತಿ ಸಂತ ನ ರಿಕ್ತಮತಯ ತದ್ವನ್ನ ರಿಕ್ತಮತಯ ಯಥೋಯೋಪಿ. ಇವನ್ ಸನ್ಯಾಸಿಗಳು ಕೂಡ, ತಪಸ್ಸು ವ್ರತಗಳನ್ನು ಮಾಡುವಂತಹ ಸನ್ಯಾಸಿಗಳಿಂದಲೂ ಕೂಡ ಕರ್ಮವನ್ನು ನಾಶ ಮಾಡುವುದು ಕಷ್ಟ. ಶ್ರೋತೋ ಗಣಸ್ತಮರಣಂ ಭಜ ವಾಸುದೇವಂ. ದಟ್ಸ್ ಎ ವರ್ಷಿಪ್ ವಾಸುದೇವ. ವಾಸುದೇವನಿಗೆ ಶರಣಾಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಚತುಷ್ಕುಮಾರರು ಮಹಾಜ್ಞಾನಿಗಳಾಗಿದ್ದರು, ಅವರು ಭಕ್ತರಾಗಿದ್ದಾರೆ. ಹೀಗೆ ಭಗವಂತನ ಭಕ್ತಿ ಸೇವೆಯ ಪ್ರಭಾವದಿಂದ ಅವರು ಭಕ್ತರಾದರು. ಜ್ಞಾನಿಗಳು ಕೂಡ ಭಕ್ತರಾದರು. ಸುಖದೇವ ಮಹಾರಾಜರು ಕೂಡ ಮಹಾಜ್ಞಾನಿಗಳಾಗಿದ್ದರು. ಅವರು ಕೂಡ ಭಾಗವತವನ್ನು ಕೇಳಿ ಶುದ್ಧ ಭಕ್ತರಾದರು. ಆಯ್ತು, ಹಲವಾರು ಉದಾಹರಣೆಗಳಿವೆ. ಚೈತನ್ಯ ಚರಿತಾಮೃತದಲ್ಲಿ ಕೂಡ ನೋಡ್ತೀವಿ ನಾವು. ಪ್ರಕಾಶಾನಂದ ಸರಸ್ವತಿ, ಸಾರಂಭಟ್ಟಾಚಾರ್ಯರಂತಹ ಮಹಾಜ್ಞಾನಿಗಳು ಕೂಡ ಭಾಗವತವನ್ನು ಕೇಳಿ ಭಕ್ತರ ಸಂಘದಲ್ಲಿ ಅವರು ಭಕ್ತರಾದರು. ಸೊ ಕೇವಲ ಜ್ಞಾನ ಮಾರ್ಗದಿಂದ ನಾವು ನಮ್ಮ ಇಂದ್ರಿಯಗಳನ್ನು ಗೆಲ್ಲಲು ಸಾಧ್ಯವಿಲ್ಲ. ಈ ಕರ್ಮ ಬಂಧನವನ್ನು ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಭಕ್ತಿ ಸೇವೆಯಿಂದ ಮಾತ್ರ ಅಂತ ಇದರಿಂದ ಗೊತ್ತಾಗುತ್ತೆ. ಸೊ ನಾವು ಮಾಡ್ತಿರುವುದು ಭಕ್ತಿ ಸೇವೆ. ಹರೇ ಕೃಷ್ಣ ಜಪ ಆಗಲಿ, ಭಾಗವತ ಕೇಳೋದಾಗಲಿ, ಕೀರ್ತನೆ ಆಗಲಿ, ಭಗವಂತನ ಅರ್ಚನಾ ವಿಧಿ ಆಗಲಿ, ನವಿಧಾ ಭಕ್ತಿಗಳಿವೆ. ಆ ನವಿಧಾ ಭಕ್ತಿಯನ್ನು, ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ನಾವು ಕರ್ಮದಿಂದ ಮುಕ್ತರಾಗ್ತೀವಿ. ವೆರಿ ಈಸಿ ವೇ. ತಪಸ್ಸಿನಿಂದ, ವ್ರತಗಳಿಂದ ತುಂಬ ಕಷ್ಟ. ಸೊ ನಾವು ಸರಳವಾದ ಮಾರ್ಗದಲ್ಲಿ ಬಂದಿದ್ದೀವಿ, ಆದರೆ ಇದನ್ನು ನಾವು ಸರಳವಾಗಿ ತಗೋಬಾರ್ದು. ಇಟ್ಸ್ ಈಸಿ ಪ್ರೋಸೆಸ್. ಸೊ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ಲಿ. ವಿ ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ತುಂಬ ಗಂಭೀರವಾಗಿ ಭಕ್ತಿ ಸೇವೆಯನ್ನು ನಾವು ಮಾಡಬೇಕಾಗುತ್ತೆ. ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ಲಿ. ಕೆಲವು ಜನ ಏನು ಹೇಳ್ತಾರೆ, ಭಕ್ತಿ ಸೇವೆ ಬರೀ ಜಪ ಮಾಡಿದ್ರೆ ಏನು ಸಿಗ್ತಾನೆ ಭಗವಂತ, ಚತುರ್ಮಾಸ ವ್ರತವನ್ನು ಮಾಡಿ, ಕಾರ್ತಿಕ ವ್ರತವನ್ನು ಮಾಡಿ ಅಂತ ಹೇಳ್ತಾರೆ. ಬರೀ ಹರೇ ಕೃಷ್ಣ ಜಪ ಮಾಡಿದರೆ ಭಗವಂತ ಸಿಕ್ಬಿಡ್ತಾನಾ ಅಂತ ಪ್ರಶ್ನೆ ಮಾಡ್ತಾರೆ ಕೆಲವರು. ಎಷ್ಟು ಸರಳನಾ ಭಗವಂತನನ್ನು ಪಡೆಯುವುದು? ಇದು ಸರಳ ಇದೆ. ಇಟ್ ಇಸ್ ಸಿಂಪಲ್ ಬಟ್ ನಾಟ್ ಈಸಿ. ತುಂಬ ಸರಳವಾದದ್ದು. ಅತಿ ಸರಳವಾಗಿದ್ರೆ ಎಲ್ಲರೂ ಮಾಡಬೇಕಿತ್ತಲ್ಲ, ಯಾಕೆ ಎಲ್ಲರೂ ಮಾಡ್ತಾ ಇಲ್ಲ? ಇದ್ರಲ್ಲಿ ಕಷ್ಟ ಕೂಡ ಇದೆ. ಯಾಕೆಂದ್ರೆ ಸರಳವಾದ ಮಾರ್ಗವನ್ನು ಪದೇ ಪದೇ ಪ್ರತಿದಿನ ಮಾಡೋದು ಕಷ್ಟ. ಇಟ್ ಇಸ್ ಸಿಂಪಲ್ ಬಟ್ ಟು ಡೂ ಇಟ್ ಡೈಲಿ ಈಸ್ ವೆರಿ ಡಿಫಿಕಲ್ಟ್. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ, ಒಂದೇ ಮಂತ್ರ. ಟ್ಯೂನು ಬೇರೆ ಇಲ್ಲ, ಜಪ ಮಾಡೋದ್ರಲ್ಲಿ ಟ್ಯೂನು ಬೇರೆ ಇಲ್ಲ, ಬರೀ ಹರೇ ಕೃಷ್ಣ ಅಷ್ಟೇ. ಸೇಮ್ ಟ್ಯೂನ್, ಸೇಮ್ ಡೇ. ಕೆಲವೊಮ್ಮೆ ಏನಾಗುತ್ತೆ, ಮೊನೋಟನಸ್ ಆಗಿಬಿಡುತ್ತೆ. ರಿಪೀಟೆಡ್ಲಿ ಮಾಡೋದ್ರಿಂದಾನೇ ಮನಸ್ಸು ಬೇರೆ ಏನೋ ಮಾಡೋಣ ಅಂತ ಅನ್ಸುತ್ತೆ. ಸರಳವಾಗಿದೆ ಬಟ್ ಇಟ್ಸ್ ನಾಟ್ ಈಸಿ. ಕಷ್ಟ ಇದೆ. ಯಾಕೆಂದರೆ ಈ ಸರಳವಾದ ಮಾರ್ಗವನ್ನು ಮಾಡೋದು ಕಷ್ಟ. ಇದರಲ್ಲಿ ನಮ್ಗೆ ವಿನಮ್ರತೆ ಬೇಕಾಗುತ್ತೆ. ವಿ ಶುಡ್ ಬಿಕಮ್ ಹಂಬಲ್. ಅದಕ್ಕೆ ಚೈತನ್ಯ ಮಹಾಪ್ರಭು ಪದೇ ಪದೇ ಹೇಳ್ತಾರೆ, ಋಣಾದಪಿ ಸುನೀಚೇನ ತರುರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಈ ಫಾರ್ಮುಲಾ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ಸರಳ, ಅವ್ರಿಗೆ ಈಸಿ. ಬೇರೆಯವ್ರಿಗೆ ತುಂಬ ಕಷ್ಟ. ಯಾಕೆಂದರೆ ಅವ್ರ ಅಹಂಕಾರ ಬಗ್ಗೋದೇ ಇಲ್ಲ. ನಾನು ಚಾಂಟಿಂಗ್ ಮಾಡೋದಿಲ್ಲ, ನಾನು ವ್ರತ ಮಾಡ್ತೀನಿ, ತಪಸ್ಸು ಮಾಡ್ತೀನಿ, ಕಾಶಿ ಯಾತ್ರೆ ಹೋಗ್ತೀನಿ ಅಂತ ಹೇಳ್ತಾರೆ. ರೈಟ್? ಬಟ್ ಯಾರು ವಿನಮ್ರತೆಯನ್ನು ಬೆಳೆಸ್ಕೊಂಡಿರ್ತಾರೆ ಅವರು, ನಾನು ಚಾಂಟಿಂಗ್ ಮಾಡ್ತೀನಿ, ಹರೇ ಕೃಷ್ಣ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ, ಅವರ ಹೃದಯ ಕರಗುತ್ತೆ, ರೋಮಾಂಚವಾಗುತ್ತೆ. ಆದರೆ ಯಾರು ಮನಸ್ಸಲ್ಲಿ ಗರ್ವ ಇದೆ, ಅಹಂಕಾರ ಇದೆ, ಯಾರು ತಲೆ ಬಗ್ಸೋದಿಲ್ಲ, ಅವರಿಗೆ ಹರಿಕೃಷ್ಣ ಚಾಂಟಿಂಗ್ ಸಾಧ್ಯವೇ ಇಲ್ಲ. ವೆರಿ ಡಿಫಿಕಲ್ಟ್. ಮಾಡ್ಬೋದು, ಅಪರೂಪಕ್ಕೆ ಒಂದೆರಡು ಮಾಲೆ ಮಾಡ್ಬೋದು, ಪ್ರತಿದಿನ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಈ ಜೀವನದಲ್ಲಿ ಅತಿ ಕಷ್ಟವಾದದ್ದಂದರೆ ಅಹಂಕಾರವನ್ನು ಬಗ್ಸೋದು. ವೆರಿ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಬಟ್ ಲಾರ್ಡ್ ಚೈತನ್ಯ ಡಿಮ್ಯಾಂಡ್ಸ್ ಇಟ್. ತೃಣಾದಪಿ ಸುನೀಚೇನ. ಒಂದು ಹುಲ್ಲಿನ ಕಡ್ಡಿಗಿಂತಲೂ ವಿನಮ್ರವಾಗಿರಬೇಕು. ಕಷ್ಟ.
ತರೋರಪಿ ಸಹಿಷ್ಣುನ. ಒಂದು ಈ ಗಿಡ ಇದೆ, ವೃಕ್ಷಕ್ಕಿಂತಲೂ ತುಂಬ ಸಹಿಷ್ಣುವಾಗಿರ್ಬೇಕು. ಕಷ್ಟ ಇದು ಪ್ರಾಕ್ಟೀಸ್ ಮಾಡೋದು. ಯಾರಾದ್ರೂ ಅವಮಾನ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಎಷ್ಟಿದೆ ನಮ್ಮ ಟಾಲರೆನ್ಸ್ ಅಂತ. ವಿಲ್ ಬಿ ಟೆಸ್ಟೆಡ್. ಮರ ನೋಡಿ, ಮಳೆ ಬರುತ್ತೆ, ಮಳೆಗಾಲದಲ್ಲಿ ಅದು ಸಹಿಸ್ಕೊಂಡಿರುತ್ತೆ. ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಸಹಿಸ್ಕೊಂಡು ಅಲ್ಲೇ ನಿಂತಿರುತ್ತೆ. ಕೆಲವೊಮ್ಮೆ ಅದನ್ನು ಕಡಿಯೋಕ್ಕೆ ಬರ್ತಾರೆ, ಸಹಿಸ್ಕೊಡುತ್ತೆ. ಕಡಿಯಪ್ಪ ನನ್ನ ಕಡಿಯ, ಕಡಿದ ಮೇಲೂ ಕೂಡ ಅದು ಏನಂತಾರೆ, ಅದನ್ನು ಸುಡ್ತಾರೆ, ಅವಾಗಲೂ ಟಾಲರೇಟ್ ಮಾಡುತ್ತೆ. ಕೆಲವು ಮಕ್ಕಳು ಒಂದು ಕಲ್ಲು ಎಸಿತಾರೆ, ಕಲ್ಲು ಎಸೆದಾಗ ಹಣ್ಣು ಕೊಡುತ್ತೆ. ಎಂಥ ಟಾಲರೆನ್ಸ್ ಇದೆ! ಕಲ್ಲು ಎಸೆದವ್ರಿಗೆ ಅದು ಹಣ್ಣು ಕೊಡ್ತಾ ಇದೆ. ಕರೆಕ್ಟ್. ಮತ್ತೆ ಬೇಸಿಗೆಗಾಲದಲ್ಲಿ ಎಷ್ಟು ಸೆಕೆ ಇರುತ್ತೆ, ಎಷ್ಟು ಬಿಸಿಲು ಇರುತ್ತೆ, ಅದರ ಮರದ ಆಶ್ರಯ ಪಡೆದವರಿಗೆ ತಂಪಾದ ಏನಂತಾರೆ ಗಾಳಿಯನ್ನು ಕೊಡುತ್ತೆ. ಅದಕ್ಕೆ ಕುಡಿಯೋಕೆ ನೀರಿಲ್ಲ, ಬೇರೆಯವರಿಗೆ ಸ್ವಾದಿಷ್ಟವಾದ ಮಾವಿನ ಹಣ್ಣು ಕೊಡುತ್ತೆ, ರಸಭರಿತವಾದ ಹಣ್ಣನ್ನು ಕೊಡುತ್ತೆ. ಇದು ವೃಕ್ಷದ ಸಹಿಷ್ಣುತೆ. ಡು ಯು ಹ್ಯಾವ್ ಸಚ್ ಟಾಲರೆನ್ಸ್? ಇಲ್ಲ. ಬೇರೆ ಯಾರೋ ಏನೋ ಕಮೆಂಟ್ ಮಾಡ್ತೀನಿ, ಏನು ನೀನು ನಂಗೆ ಕಮೆಂಟ್ ಮಾಡ್ತೀಯ, ಹೆಂಗೆ ಕಾಂಟ್ ಟಾಲರೇಟ್. ಅದಕ್ಕೆ ಚಾಂಟಿಂಗ್ ಆಗೋದಿಲ್ಲ. ಇಂಥ ಭಾವನೆಯಲ್ಲಿ ಚಾಂಟಿಂಗ್ ಮಾಡೋದು ಕಷ್ಟ. ತೃಣಾದಪಿ ಸುನೀಶನ ತರೋರಪಿ ಸಹಿಷ್ಣುನ. ಮೂರನೇದು ಕಂಡೀಷನ್, ಅಮಾನಿನ ಮಾನದೇನ. ಬೇರೆಯವರಿಂದ ಮಾನದ ಅಪೇಕ್ಷೆ ಇಟ್ಕೋಬಾರ್ದು, ಬೇರೆಯವರಿಗೆ ಸರ್ವ ಸಮ್ಮಾನವನ್ನು ಕೊಡಬೇಕು. ಇಂತಹ ಸಾಧಕರಿಗೆ ಕೀರ್ತನೀಯ ಸದಾ ಹರಿ. ಅವ್ರ ಬಾಯಿಯಲ್ಲಿ ಹರಿಕೃಷ್ಣ ನಿಲ್ಲೋದೇ ಇಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಸಲೀಸಾಗಿ ಚಾಂಟಿಂಗ್ ಮಾಡ್ಬೋದು. ಇಟ್ಸ್ ವೆರಿ ಈಸಿ ಫಾರ್ ದಮ್ ಟು ಚಾಂಟ್. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಪದೇ ಪದೇ, ಪ್ರಭುಪಾದರು ಕೂಡ ಪದೇ ಪದೇ ಹೇಳ್ತಾರೆ ಈ ಶ್ಲೋಕವನ್ನು. ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವರೇಜ್ ಗೋಸ್ವಾಮಿ ಹೇಳ್ತಾರೆ, ಈ ಶ್ಲೋಕವನ್ನು ನಾವು ಕೊರಳಲ್ಲಿ ಕಟ್ಕೋಬೇಕಂತ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ಅಮಾನಿನ ಮಾರದೇನ ಕೀರ್ತನೀಯ ಸದಾ ಹರಿ. ಕೊರಳಲ್ಲಿ ಕಟ್ಕೊಂಡು ಪ್ರತಿದಿನ ನೆನೆಸ್ಕೊತಾ ಇರಬೇಕು. ಅಂದ್ರೇನು, ಈ ತೃಣಾದಪಿ ಯಾವಾಗಲೂ ಇರಬೇಕು ನಮ್ಮ ಹತ್ರ ಅಂತ. ಇಟ್ ಶುಡ್ ಬಿ ಲೈಕ್ ಆರ್ನಮೆಂಟ್ ಆನ್ ಅಸ್ ಆಲ್ವೇಸ್. ದೆನ್ ವಿ ಕ್ಯಾನ್ ಚಾಂಟ್ ಹರೇ ಕೃಷ್ಣ ವಿದೌಟ್ ಆಫೆನ್ಸಸ್. ಸೊ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಭಕ್ತಿ ಸೇವೆ ಬಗ್ಗೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣ ಜ್ಞಾನವಿರುವುದರಿಂದ ಆತನು ಸದಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಇದೇ ತೆರನಾದ ಒಂದು ನಿದರ್ಶನವನ್ನು ಇಲ್ಲಿ ಕೊಡಬಹುದು. ದರ್ಶನ ಧ್ಯಾನ ಸಂಸ್ಪರ್ಶೈರ್ ಮತ್ಸ್ಯ ಕೂರ್ಮ ವಿಹಂಗಮ ಸ್ವಾನ್ಯಪ ಜ್ಞಾನ ಪುಷ್ಪಂತಿ ತಥಾಮಪಿ ಪದ್ಮಜ. ಇಲ್ಲಿ ಮೂರು ಉದಾಹರಣೆ ಕೊಟ್ಟಿದ್ದಾರೆ. ದರ್ಶನ, ಧ್ಯಾನ, ಸಂಸ್ಪರ್ಶ. ಪೋಷಣೆ ಹೇಗಾಗುತ್ತೆ ಅಂದರೆ, ದರ್ಶನದಿಂದ ಒಂದು ಮೀನು ತನ್ನ ಮಕ್ಕಳ ಪೋಷಣೆ ಹೇಗೆ ಮಾಡುತ್ತೆ, ಆ ಮಕ್ಕಳನ್ನು ನೋಡ್ತಾ 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 ಪೋಷಣೆ ಮಾಡುತ್ತೆ. ಧ್ಯಾನ, ಒಂದು ಆಮೆ ಮೊಟ್ಟೆಗಳನ್ನು ನೆಲದ ಮೇಲೆ ಇಟ್ಟಿರುತ್ತೆ. ನೀರೊಳಗಡೆ, ಮೀನುಗಳು ನೀರೊಳಗಡೆ ಸಂತಾನೋತ್ಪತ್ತಿ ಮಾಡ್ತಾರೆ, ಆದರೆ ಆಮೆ ತಟ್ಟದಲ್ಲಿ ಒಂದು ಶೀಶೋರ್ ಅಲ್ಲಿ ಮೊಟ್ಟೆ ಇಟ್ಟು ಮೊಟ್ಟೆಯನ್ನು ಮಣ್ಣಿನ ಮುಚ್ಚಿ ನೀರೊಳಗೆ ಹೋಗುತ್ತೆ. ಅದು ಯಾವಾಗಲೂ ಧ್ಯಾನ ಮಾಡ್ತಾ ಇರುತ್ತೆ, ನನ್ನ ಮಕ್ಕಳಲ್ಲಿದ್ದಾರೆ, ನನ್ನ ಮೊಟ್ಟೆಯಲ್ಲಿದೆ. ಧ್ಯಾನ ಮಾಡ್ತಾ ಮಾಡ್ತಾ ಅವರಿಗೆ ಪೋಷಣೆಯನ್ನು ಕೊಡುತ್ತಂತೆ. ದರ್ಶನ, ಧ್ಯಾನ. ಮತ್ತು ಪಕ್ಷಿಗಳು ಸಂಸ್ಪರ್ಶೈ, ಆ ಮೊಟ್ಟೆ ಇಟ್ಟು ಮೊಟ್ಟೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಕೋಳಿ ನೋಡಿರ್ಬೇಕು, ಮೊಟ್ಟೆ ಹಿಡಿದು ಮೊಟ್ಟೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಬೇರೆ ಪಕ್ಷಿಗಳು ಅಷ್ಟೇ, ತಮ್ಮ ಸ್ಪರ್ಶದಿಂದ, ತಮ್ಮ ದೇಹದ ಸ್ಪರ್ಶದಿಂದ ಪೋಷಣೆ ಕೊಡ್ತವೆ. ಆಗ ಮೊಟ್ಟೆ ಹೊಡೆದು ಹಕ್ಕಿ ಬರುತ್ತೆ, ದೆನ್ ಇಟ್ ಗ್ರೋಸ್. ತಥಾಮಪಿ ಪದ್ಮಜ, ಹೇ ಪದ್ಮಜ, ಭಗವಂತ ವಿಷ್ಣು ಲಕ್ಷ್ಮೀದೇವಿಗೆ ಹೇಳ್ತಾ ಇದ್ದಾನೆ, ನಾನು ಕೂಡ ನನ್ನ ಭಕ್ತರ ಪೋಷಣೆ ಇದೇ ರೀತಿ ಮಾಡ್ತೇನೆ. ಯಾವಾಗಲೂ ಅವ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀನಿ. ಸೊ ದಿಸ್ ಇಸ್ ಹೌ ಕೃಷ್ಣ ಈಸ್ ಥಿಂಕಿಂಗ್ ಅಬೌಟ್ ಅಸ್. ಈ ರೀತಿ ಆದರೂ ಅವನು ಭಗವಂತನನ್ನು ಕುರಿತು ಸದಾ ಚಿಂತಿಸುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿದ್ದು ಭಗವಂತನ ನಿವಾಸಕ್ಕೆ ಏರಬಲ್ಲ. ಒಬ್ಬ ಭಕ್ತ ಈ ಭೂಮಿ ಮೇಲಿದ್ರೂ ಕೂಡ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ 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 ಅವನು ಭಗವದ್ ಧಾಮಕ್ಕೆ ಹೋಗ್ತಾನೆ. ಭಗವಂತ ಕೂಡ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ನಮ್ಮನ್ನು ಕರ್ಕೊಂಡ್ಬಿಡ್ತಾನೆ. ರೈಟ್.
ಆತನು ಐಹಿಕ ಕ್ಲೇಶಗಳ ನೋವನ್ನು ಅನುಭವಿಸುವುದಿಲ್ಲ. ರೈಟ್, ನಾವು ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ನಾವು ಐಹಿಕ ಕ್ಲೇಶಗಳು ಬರುತ್ತೆ, ಆದರೆ ನೋವು ಬರೋದಿಲ್ಲ. ರೈಟ್, ಸಫರಿಂಗ್ ವಿಲ್ ಕಮ್, ಪೇನ್ ಇಸ್ ಆಪ್ಷನಲ್. ದುಃಖ ಬರುತ್ತೆ ಎಲ್ಲರ ಜೀವನದಲ್ಲಿ, ಬಟ್ ಆಮ್ ಐ ಗೆಟಿಂಗ್ ಪೇನ್ಡ್ ಆರ್ ಆಮ್ ಐ ಗೆಟಿಂಗ್ ಡಿಸ್ಟರ್ಬ್ಡ್ ಬೈ ಇಟ್? ದಟ್ಸ್ ಇನ್ ಮೈ ಹ್ಯಾಂಡ್ಸ್. ಎಲ್ಲರ ಜೀವನದಲ್ಲಿ ದುಃಖ ಬರುತ್ತೆ, ಆದರೆ ಕೆಲವರು ಡಿಸ್ಟರ್ಬ್ ಆಗ್ತಾರೆ, ಕೆಲವರು ಡಿಸ್ಟರ್ಬ್ ಆಗೋದಿಲ್ಲ. ರೈಟ್, ಯಾಕೆ? ಯಾರು ಬ್ರಹ್ಮ ನಿರ್ವಾಣ ಸ್ತರವನ್ನು ಹೊಂದಿದ್ದಾರೆ ಅವರು ಡಿಸ್ಟರ್ಬ್ ಆಗೋದಿಲ್ಲ. ನ ಶೋಚತಿ ನ ಕಾಂಕ್ಷತಿ. ಸದಾ ಭಗವಂತನಲ್ಲಿ ಭಗ್ನನಾಗಿರುವುದರಿಂದ ಐಹಿಕ ಕ್ಲೇಶಗಳು ಇಲ್ಲದಿರುವುದೇ ಈ ಸ್ಥಿತಿ. ಸೊ ಈಸ್ ಫ್ರೀ ಫ್ರಮ್ ಆಲ್ ಸಫರಿಂಗ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ವೈಷ್ಣವ ಆಚಾರ್ಯರ ಜೀವನದಿಂದ ಮತ್ತು ಅವರು ಕೊಟ್ಟಿದ್ದಂತಹ ಮಾರ್ಗದಲ್ಲಿ ನಾವು ನಡೆದರೆ ನಾವು ಕೂಡ ಅಂತಹ ಬ್ರಹ್ಮ ನಿರ್ವಾಣ ಸ್ತರವನ್ನು ಪಡೆಯಬಹುದು. ಸೊ ಅಂತಿಮ ಕೆಲವು ನಿಮಿಷಗಳಲ್ಲಿ ನಾನು ಇವತ್ತು ಲೋಕನಾಥ್ ಗೋಸ್ವಾಮಿಯರ ಪ್ರಭಾವ ದಿವಸ, ಡಿಸಪಿಯರೆನ್ಸ್ ಡೇ, ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಶ್ರೀಲ ಲೋಕನಾಥ್ ಗೋಸ್ವಾಮಿಯವರು ಈಸ್ ಒನ್ ಆಫ್ ದಿಸ್ ಗೋಸ್ವಾಮೀಸ್. 6 ಗೋಸ್ವಾಮಿಗಳಲ್ಲ ಅವರು, ದೇರ್ ಮೆನಿ ಗೋಸ್ವಾಮೀಸ್ ಇನ್ ವೃಂದಾವನ್. ಮೇನ್ 6 ಆರ್ ಶ್ರೀರೂಪ, ಸನಾತನ, ಭಟ್ಟ ರಘುನಾಥ, ಶ್ರೀಜೀವ, ಗೋಪಾಲ ಭಟ್ಟ, ದಾಸ ರಘುನಾಥ್ ಗೋಸ್ವಾಮೀಸ್. 6 ಜನ ಗೋಸ್ವಾಮಿ. ಇವರು ಬಿಟ್ಟು ಮತ್ತು ಇನ್ನೂ ಹಲವಾರು ಜನ ಇದ್ದಾರೆ. ಅವರಲ್ಲಿ ಒಬ್ಬರು ಲೋಕನಾಥ್ ಗೋಸ್ವಾಮಿ, ಭೂಗರ್ಭ ಗೋಸ್ವಾಮಿ, ಹಲವಾರು ಜನ ಇದ್ದಾರೆ. ಲೋಕನಾಥ್ ಗೋಸ್ವಾಮಿಯವರು ಅವರ ಜೀವನ ತುಂಬ ವಿಶೇಷ. ಅವ್ರ ಬಗ್ಗೆ ನಾನು ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಈಸ್ ವೆರಿ ಹಂಬಲ್ ಸೋಲ್. ಚೈತನ್ಯ ಚರಿತಾಮೃತವನ್ನು ಬರೀಬೇಕಾದಾಗ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯರು ಎಲ್ಲ ವರಿಷ್ಠ ಭಕ್ತರ ಹತ್ರ ಹೋಗಿ ಅವರ ಆಶೀರ್ವಾದನ ಬೇಡ್ತಾರೆ. ರೂಪ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ ಎಲ್ಲರ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ದಯವಿಟ್ಟು ನನಗೆ ಶಕ್ತಿ ಕೊಡಿ ಬರೆಯೋದಕ್ಕೆ ಅಂತ ಯಾಚನೆ ಮಾಡ್ತಾರೆ. ಎಲ್ಲರೂ ಆಶೀರ್ವಾದ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ ಆಶೀರ್ವಾದ, ನೀನು ಈ ಮಹಾಗ್ರಂಥದ ರಚನೆ ಮಾಡು ಅಂತ. ಆದರೆ ಕೆಲವೊಬ್ಬರು ಕಂಡೀಷನ್ ಆಗ್ತಾರೆ, ನೀನು ಗ್ರಂಥದ ರಚನೆ ಮಾಡು, ಆದರೆ ನನ್ನ ಹೆಸರು ಎಲ್ಲೂ ಬರಬಾರ್ದು. ಸೊ ಅವರಲ್ಲಿ ಒಬ್ಬರು ಲೋಕನಾಥ್ ಗೋಸ್ವಾಮಿ. ಲೋಕನಾಥ್ ಗೋಸ್ವಾಮಿಯವರ ಕಥೆ ಚೈತನ್ಯ ಚರಿತಾಮೃತದಲ್ಲಿ ಎಲ್ಲೂ ಬರೋದಿಲ್ಲ. ಯಾಕಂದರೆ ಅವ್ರು ಕಂಡೀಷನ್ ಹಾಕಿದರು, ನನ್ನ ಬಗ್ಗೆ ಬರೀಬೇಡ. ರೂಪ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ ಇವ್ರ ಬಗ್ಗೆ ಅಧ್ಯಾಯಗಳೇ ಇದ್ದಾವೆ. ಆದರೆ ಲೋಕನಾಥ್ ಗೋಸ್ವಾಮಿಯವ್ರ ಬಗ್ಗೆ ಯಾವುದೇ ಅಧ್ಯಾಯ ಇಲ್ಲ. ಕತೆ ಹೆಸರಿದೆ, ಹೆಸರು ಬರುತ್ತೆ ಒಂದು ಕಡೆ, ಆದರೆ ಅವ್ರ ಬಗ್ಗೆ ಏನು ಕತೆ ಬರೋದಿಲ್ಲ. ಮತ್ತು ಇನ್ನೊಬ್ಬರು ಗೋಪಾಲ ಭಟ್ ಗೋಸ್ವಾಮಿಯವರು, ಅವರು ಕೂಡ ಕಂಡೀಷನ್ ಹಾಕಿದರು, ನನ್ನ ಬಗ್ಗೆ ಬರಿಬೇಡ. ಅವರ ಹೆಸರು ಬರುತ್ತೆ, ಆದರೆ ಅವರ ಲೀಲೆಗಳು, ಅವರ ಚೈತನ್ಯ ಮಹಾಪ್ರಭುಗಳ ಜೊತೆ ನಡೆದಂತಹ ಸಂಬಂಧಗಳು ಅಲ್ಲಿಲ್ಲ. ಸೊ ಲೋಕನಾಥ್ ಗೋಸ್ವಾಮಿ ಹಿ ವಾಸ್ ಇನ್ ನವದ್ವೀಪ್, ಮಾಯಾಪುರದಲ್ಲಿ ಶ್ರೀ ಗೌರಾಂಗ ಮಹಾಪ್ರಭುಗಳ ಜೊತೆ ಇದ್ದರು, ಚೈತನ್ಯ ಮಹಾಪ್ರಭುಗಳ ಜೊತೆ ಇದ್ದರು. ಆಗ ಒಂದು ದಿನ ಚೈತನ್ಯ ಮಹಾಪ್ರಭು ಲೋಕನಾಥನನ್ನು ಕರೆದು ಹೇಳ್ತಾರೆ, ಲೋಕನಾಥ, ನಾನು ಶೀಘ್ರದಲ್ಲೇ ಸನ್ಯಾಸ ಸ್ವೀಕಾರ ಮಾಡೋನಿದ್ದೀನಿ. ನಾನು ಸನ್ಯಾಸ ಸ್ವೀಕಾರ ಮಾಡೋದನ್ನು ನೋಡಿ ನಿನಗೆ ದುಃಖ ಆಗುತ್ತೆ, ಯಾಕಂದರೆ ನಾನು ತಲೆ ಬೋಳ್ಸ್ಕೋಬೇಕಾಗುತ್ತೆ, ಮತ್ತು ನಾನು ಕಾವ್ಯ ವಸ್ತ್ರವನ್ನು ಧರಿಸುತ್ತೇನೆ. ಇದನ್ನು ನೀನು ನೋಡೋಕ್ಕಾಗೋದಿಲ್ಲ. ಇಟ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು. ಆ್ಯಕ್ಚುಲಿ ನವದ್ವೀಪದಲ್ಲಿ ಎಲ್ಲರಿಗೂ ತುಂಬ ನೋವಾಯಿತು ಮಹಾಪ್ರಭು ಸನ್ಯಾಸ ಸ್ವೀಕರಿಸಿದ ಮೇಲೆ. ಯಾಕೆಂದರೆ ಚೈತನ್ಯ ಮಹಾಪ್ರಭು ಇಸ್ ವೆರಿ ಬ್ಯೂಟಿಫುಲ್, extremely beautiful, very tall, long hair, and nobody wanted him to shave up. ಯಾರು ಅವರನ್ನು ಆ ಸನ್ಯಾಸಿ ವೇಷದಲ್ಲಿ ನೋಡೋಕೆ ಇಚ್ಛೆ ಪಡ್ತಾ ಇರಲಿಲ್ಲ. ಮತ್ತು ಸನ್ಯಾಸಿ ಸ್ವೀಕರಿಸಿದ ಮೇಲೆ ಮನೆಯಲ್ಲಿ ಇರೋಕ್ಕಾಗಲ್ಲ, ಮನೆ ಬಿಟ್ಟು ಊರು ಬಿಟ್ಟು ಹೋಗಬೇಕಾಗುತ್ತೆ, ಅದೇ ಊರಲ್ಲಿ ಇರೋಕ್ಕಾಗಲ್ಲ, ಟು ಗೋ. ಸೊ ಎಲ್ಲರಿಗೂ ದುಃಖ ಆಗ್ತಾಯಿತ್ತು, ಯಾರಿಗೂ ಇಷ್ಟ ಇರಲಿಲ್ಲ ಹೌದು ಸನ್ಯಾಸಿ ಸ್ವೀಕರಿಸೋದು. ಆದರೆ ಮಹಾಪ್ರಭು ವಾಸ್ ಡಿಟರ್ಮೈಂಡ್, ನಾನು ಸನ್ಯಾಸ ಸ್ವೀಕರಿಸ್ತೇನೆ. ಯಾಕೆ? ಲೋಕ ಕಲ್ಯಾಣಕ್ಕೋಸ್ಕರ, ಟು ಪ್ರೀಚ್ ಕೃಷ್ಣ ಕಾನ್ಷಿಯಸ್ನೆಸ್, ಕೃಷ್ಣ ಭಕ್ತಿಯ ಪ್ರಚಾರ ಮಾಡೋದಕ್ಕೆ ನಾನು ಸನ್ಯಾಸ ಸ್ವೀಕರಿಸ್ತೇನೆ ಅಂತ ಅವರು ಸ್ವೀಕರಿಸ್ತಾರೆ. ಯಾಕಂದರೆ ನನ್ನ ಮನೆಯಲ್ಲಿದ್ದರೆ ಒಂದು ಮನೆಯನ್ನು ಅಥವಾ ಒಂದು ವಠಾರವನ್ನು, ಒಂದು ಊರನ್ನು ಉದ್ಧಾರ ಮಾಡ್ಬೋದು, ಆದರೆ ಇಡೀ ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ ನಾನು ಮನೆ ಬಿಡಬೇಕಾಗುತ್ತೆ. ಸೊ ಐ ವಿಲ್ ಟೇಕ್ ಸನ್ಯಾಸ ಅಂತ ಅವರು ತೀರ್ಮಾನ ಮಾಡ್ತಾರೆ. ಸೊ 24 ವರ್ಷದಲ್ಲಿ ಅವರು ಸನ್ಯಾಸ ಸ್ವೀಕರಿಸ್ತಾರೆ. ವೆನ್ ವಾಸ್ 24 years old.
ಅದಕ್ಕೂ ಮುಂಚೆ ಲೋಕನಾಥ್ ಗೋಸ್ವಾಮಿರನ್ನು ಕಳಿಸ್ತಾರೆ, ನೀನು ವೃಂದಾವನಕ್ಕೆ ಹೋಗು, ನಾನು ನಿನ್ನನ್ನು ಅಲ್ಲಿ ಭೇಟಿ ಆಗ್ತೀನಿ. ಸೊ ಲೋಕನಾಥ್ ಗೋಸ್ವಾಮಿ ಗೋಸ್ ಟು ವೃಂದಾವನ್ ಬಿಫೋರ್ ಲಾರ್ಡ್ ಚೈತನ್ಯ ಟೇಕ್ಸ್ ಸನ್ಯಾಸ. ಮಹಾಪ್ರಭು ಹೇಳಿದ್ರು, ನಾನು ಸನ್ಯಾಸ ತಗೊಂಡ್ಮೇಲೆ ವೃಂದಾವನಕ್ಕೆ ಬರ್ತೀನಿ ಅಂತ. ಸೊ ಸನ್ಯಾಸ ಸ್ವೀಕರಿಸಿದ ಮೇಲೆ ಚೈತನ್ಯ ಮಹಾಪ್ರಭು ಅವರು ವೃಂದಾವನದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಆದರೆ ಮಧ್ಯದಲ್ಲಿ ನಿತ್ಯಾನಂದ ಪ್ರಭುಗಳು ಬಂದು ದಾರಿ ತಪ್ಪಿಸ್ಬಿಡ್ತಾರೆ. ಯಾಕಂದ್ರೆ ಯಾರಿಗೂ ಇಷ್ಟ ಇರಲಿಲ್ಲ ಮಹಾಪ್ರಭು ಅಲ್ಲಿಂದ ಬಿಟ್ಟು ಹೋಗೋದು. ದಾರಿ ತಪ್ಪಿಸಿ ಯಮುನಾ ನದಿ ಕಡೆ ಹೋಗೋದು ಬದಲಾಗಿ ಗಂಗಾ ನದಿ ಕಡೆ ಅವರ ದಾರಿಯನ್ನು ತಿರುಗಿಸ್ಬಿಡ್ತಾರೆ. ಈ ಟೆಲ್ ಸಮ್ ಕವರ್ಡ್ ಬಾಯ್ಸ್, ಅಲ್ಲಿ ಕೆಲವರು ಗೊಲ್ಲರು ಇದ್ರು, ಅವ್ರಿಗೆ ಹೇಳ್ತಾರೆ, ಮಹಾಪ್ರಭು ಬಂದು ಕೇಳ್ತಾರೆ ವೃಂದಾವನಕ್ಕೆ ದಾರಿ ಯಾವುದು ಅಂತ, ಈ ದಾರಿ ತೋರಿಸಿ. ವೃಂದಾವನಕ್ಕೆ ದಾರಿ ತೋರಿಸ್ಬೇಡಿ, ಈ ಕಡೆ ದಾರಿ ತೋರಿಸಿ. ಸೊ ಗಂಗಾ ನದಿ ಎತ್ತರ ಬಂದಾಗ, ಯಮುನಾ ಬಂದ್ಬಿಟ್ಲು, ಸಿಗೋದು ಸ್ನಾನ ಮಾಡಿ ಸ್ಟಾರ್ಟ್ ಮಾಡ್ತಾರೆ, ಯಮುನಾ ನದಿ. ಹಾಗಲ್ಲಿ ಅದ್ವೈತಾಚಾರ್ಯರು ಬರ್ತಾರೆ. ಅದ್ವೈತಾಚಾರ್ಯ, ನೀ ಯಾಕೆ ಬೃಂದಾವನಕ್ಕೆ ಬಂದೆ, ಯಾವಾಗ ಬಂದೆ? ಮಹಾಪ್ರಭು ಈಗ ತಾನೇ ಬಂದೆ. ಸೊ ದೆನ್ ಆಫ್ಟರ್ ಸಮ್ ಟೈಮ್ ಮಹಾಪ್ರಭು ಸಿಂಗ್ಸ್, ದಿಸ್ ಇಸ್ ನಾಟ್ ಬೃಂದಾವನ್, ಇದು ಬೃಂದಾವನ್ ಅಂತ ಅನಿಸ್ತಾ ಇಲ್ಲ. ಇದು ಶಾಂತಿಪುರ, ನಿಮ್ಮ ಮನೆ. ನಿತ್ಯಾನಂದ, ಯು ಟ್ರಿಪ್ ಮೀ, ಮೋಸ ಮಾಡಿದೆ ನೀನು, ವೃಂದಾವನ ಬದಲಾಗಿ ಇಲ್ಲಿ ಕರ್ಕೊಂಬಂದೆ. ಆಯ್ತು, ನಾನು ಸ್ವಲ್ಪ ದಿನ ಇರ್ತೀನಿ ಇಲ್ಲಿ ಅಂತ. ಈ ಸ್ಟೇಸ್ ಅಲ್ಲಿ ಶಾಂತಿಪುರದಲ್ಲಿ ಅವರಿದ್ದಾಗ ತಾಯಿ ಬಂದ್ರಿ, ಅವ್ರ ತಾಯಿ ಸಚಿ ಮಾತಾ ಚೇತನ ನೋಡೋಕೆ ಬರ್ತಾಳೆ. ಒಂದು ಮಗ, ನೀನು ಸನ್ಯಾಸ ಸ್ವೀಕರಿಸಿದೀಯಾ, ನಾನು ಒಂದೇ ಲಾಸ್ಟ್ ರಿಕ್ವೆಸ್ಟ್, ನಾನು ಏನೇನು ಏನು ಬೇಡೋದಿಲ್ಲ, ಮನೆಗೆ ಬಾ ಅಂತ ಹೇಳೋದಿಲ್ಲ ನಾನು, ಬಟ್ ಒಂದೇ ಒಂದು ರಿಕ್ವೆಸ್ಟ್, ವೃಂದಾವನಕ್ಕೆ ಹೋಗಬೇಡ, ಜಗನ್ನಾಥ್ಪುರಿ ಹೋಗು. ಓಕೆ, ತಾಯಿಯ ಒಂದು ಲಾಸ್ಟ್ ರಿಕ್ವೆಸ್ಟನ್ನು ಮಹಾಪ್ರಭು ಸ್ವೀಕರಿಸ್ತಾರೆ. ಆಯಿತು, ನಾನು ವೃಂದಾವನಕ್ಕೆ ಹೋಗೋದಿಲ್ಲ, ಜಗನ್ನಾಥ್ಪುರಿ ಹೋಗ್ತೀನಿ. ಯಾಕಂದ್ರೆ ಜಗನ್ನಾಥ್ಪುರಿ ವೃಂದಾವನ ಅಭಿನ್ನ, ನಾನ್ ಡಿಫ್ರೆಂಟ್. ಜಗನ್ನಾಥ್ಪುರಿ ಯಾಕಂದರೆ ಮಾಯಾಪುರದಿಂದ ಜಗನ್ನಾಥ್ಪುರಿಗೆ ಹೋಗೋದು ಬರೋದು ಇರುತ್ತೆ. ಪೀಪಲ್ ಕೀಪ್ ಗೋಯಿಂಗ್, ಹಲವಾರು ಭಕ್ತರು ಹೋಗಿ ಬರ್ತಾರೆ. ವೃಂದಾವನ ತುಂಬ ದೂರ, ಕಠಿಣ ಮಾರ್ಗ, ಅಲ್ಲಿ ಯಾರೂ ಹೋಗೋದಿಲ್ಲ, ಎಸ್ಪೆಷಲಿ ಬೆಂಗಾಲಿಂದ. ಸೊ ಆಗ ತಾಯಿಗೆ ಸೂಚನೆ ಬರ್ತಾ ಇರುತ್ತೆ, ಮಹಾಪ್ರಭುಗಳ ಕತೆ ಮತ್ತು ಅವರು ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ರು, ಅದು ಕೇಳೋ ಇಚ್ಛೆ ಇತ್ತು ಅಷ್ಟೇ. ತಂದೆ ತಾಯಿಗೆ ಆಸೆ ಇರುತ್ತೆ, ಮಗ ಏನು ಮಾಡ್ತಾಯಿದೆ ನೋಡಬೇಕು ಅಂತ, ಕೇಳಬೇಕು ಅಂತ. ಸೊ ಈ ಗೋಷ್ಟು ವೃಂದಾವನ. ಸೊ ಲೋಕನಾಥ್ ಗೋಸ್ವಾಮಿ ಗೊತ್ತಾಯಿತು, ಮಹಾಪ್ರಭು ವೃಂದಾವನ್ ಬರ್ತಾ ಇಲ್ಲ, ಯಾತ್ರೆ ಕ್ಯಾನ್ಸಲ್ ಆಯಿತು. ಸೊ ಜಗನ್ನಾಥ್ಪುರಿ ಹೋಗಿದ್ದಾರೆ. ಹೌದಾ, ಓಕೆ. ಸೊ ಲೋಕನಾಥ್ ಗೋಸ್ವಾಮಿ ವೃಂದಾವನದಿಂದ ಜಗನ್ನಾಥ್ಪುರಿ ಕಡೆ ಬರ್ತಾ ಇದ್ರು. ಜಗನ್ನಾಥ್ಪುರಿ ಬಂದ ತಕ್ಷಣ ಮಹಾಪ್ರಭುಗಳು ಜಗನ್ನಾಥ್ಪುರಿ ಬಿಟ್ಟು ದಕ್ಷಿಣ ಭಾರತಕ್ಕೆ ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಜಗನ್ನಾಥ್ಪುರಿಲಿ ಸ್ವಲ್ಪ ತಿಂಗಳಿದ್ರು, ಆಮೇಲೆ ಅಲ್ಲಿಂದ ದಕ್ಷಿಣ ಭಾರತಕ್ಕೆ ಹೋಗಬೇಕು ಅಂತ ಅವ್ರಿಗೆ ಮನಸ್ಸಾಯಿತು. ಸೊ ದಕ್ಷಿಣ ಭಾರತ ಪ್ರವಾಸಕ್ಕೆ ಹೋಗ್ತಾರೆ ಒಬ್ಬ ಭಕ್ತರ ಜೊತೆ, ಅಸಿಸ್ಟೆಂಟ್ ಇಟ್ಕೊಂಡು. ಹಿ ಕಮ್ಸ್ ಟು ಆಂಧ್ರ ಪ್ರದೇಶ್, ಸಿಂಹಾಚಲಂ, ಭದ್ರಾಚಲಂ, ತಿರುಪತಿ, ಕನ್ಯಾಕುಮಾರಿ, ಶ್ರೀರಂಗಂ, ಫೈನಲಿ ಕನ್ಯಾಕುಮಾರಿ, ದೆನ್ ಕಮ್ಸ್ ನಾರ್ತ್ ಟು ಅನಂತ ಪದ್ಮನಾಭ, ಉಡುಪಿ, goes to Gokarna and goes to Pandharpura, then goes up to Nasik. ಅಲ್ಲಿಂದ ಮತ್ತೆ ವಾಪಸ್ ಈ ಕಡೆ ಹೋಗ್ಬಿಡ್ತಾರೆ, ಎಲ್ಲಿಗೆ? ಜಗನ್ನಾಥ್ಪುರಿ. ಸೊ ಮಹಾಪ್ರಭುಗಳು ದಕ್ಷಿಣ ಭಾರತಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಲೋಕನಾಥ್ ಗೋಸ್ವಾಮಿ ದಕ್ಷಿಣ ಭಾರತಕ್ಕೆ ಹೋಗ್ತಾರೆ. ದಕ್ಷಿಣ ಭಾರತಕ್ಕೆ ಬಂದು ಚೈತನ್ಯ ಹುಡುಕ್ತಾ ಇದ್ದಾರೆ, ಎಲ್ಲಿದ್ದಾರೆ ಅಂತ. ಅವರು ಜಗನ್ನಾಥ್ಪುರಿ ಹೋಗಿದ್ದಾರಂತೆ. ಅವ್ರು ಮತ್ತೆ ಜಗನ್ನಾಥ್ಪುರಿ ಹೋಗ್ತಾ ಇದ್ರು, ಆವಾಗ ಸೂಚನೆ ಬರುತ್ತೆ, ಇಲ್ಲ ಅವರು ವೃಂದಾವನಕ್ಕೆ ಹೋಗಿದ್ದಾರೆ. ಲೋಕನಾಥ್ ಗೋಸ್ವಾಮಿ ಹೋಗ್ತಾ ಇದ್ರು ವೃಂದಾವನಕ್ಕೆ, ಅಲ್ಲಿಂದ ಸೂಚನೆ ಬರುತ್ತೆ, ಅವ್ರು ಆಲ್ರೆಡಿ ಪ್ರಯಾಗ್ ಹೋಗಿದ್ದಾರೆ. ಸೊ ಲೋಕನಾಥ್ ಗೋಸ್ವಾಮಿ's time goes in searching for Lord Chaitanya. This is Krishna consciousness. This is also Krishna. ಇದು ಕೂಡ ಕೃಷ್ಣ ಪ್ರಜ್ಞೆ. ಭಗವಂತನನ್ನು ಹುಡುಕುವುದು ಕೂಡ ಕೃಷ್ಣ ಪ್ರಜ್ಞೆ. ವೃಂದಾವನ ಗೋಸ್ವಾಮಿಯರು ಅವ್ರು ಯಾವಾಗಲೂ ಹುಡುಕ್ತಾ ಇದ್ದಾರೆ. ಹೇ ರಾಧೇ ವ್ರಜ ದೇವಿಕೆ ಚಲಲಿತೆ, ಹೇ ನಂದ ಸೂನೋ ಕುತಃ, ಶ್ರೀ ಗೋವರ್ಧನ ಕಲ್ಪಪಾದ ಪತಲೆ, ಕಾಲಿಂದಿ ವನ್ಯೇ ಕುತಃ, ಘೋಷಾಂತಾಮಿತಿ ಸರ್ವತೋ ವ್ರಜಪುರೇ, ಖೇದೇರ್ವಹ ವಿಫಲೋ, ವಂದೇ ರೂಪ ಸನಾತನೌ ರಘುಯುಗೋ, ಶ್ರೀಜೀವ ಗೋಪಾಲಕೋ. ವೃಂದಾವನ ಗೋಸ್ವಾಮಿಯವರು ಯಾವಾಗಲೂ ವೃಂದಾವನದಲ್ಲಿ ಕೃಷ್ಣನನ್ನು ಹುಡುಕ್ತಾ ಇದ್ದಾರೆ, ಶ್ರೀಮತಿ ರಾಧಾರಾಣಿಯನ್ನು ಹುಡುಕ್ತಾ ಇದ್ದಾರೆ.
ಕೃಷ್ಣ ರಾಧಾ ಎಲ್ಲಿದ್ದೀರಾ ನೀವು? ಶ್ರೀ ಗೋವರ್ಧನ್ ಕಲ್ಪಪಾದಪದಲ್ಲಿ. ಆರ್ ಯು ಆನ್ ದ ಫುಟ್ ಹಿಲ್ಸ್ ಆಫ್ ಗೋವರ್ಧನ? ಗೋವರ್ಧನ ಪಾದದಲ್ಲಿ ಒಂದು ಕಲ್ಪವೃಕ್ಷದ ಕೆಳಗಡೆ ಇದ್ದೀರಾ, ಅಥವಾ ಯಮುನಾ ನದಿಯ ತಟದಲ್ಲಿದ್ದೀರಾ, ಅಥವಾ ಗೋವರ್ಧನದ ಗುಫೆಯಲ್ಲಿದ್ದೀರಾ? ಎಲ್ಲಿದ್ದೀರಾ ನೀವು? ಸೊ ಈ ರೀತಿ ಹುಡುಕ್ತಾ 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 ನಮ್ಮ ಕಾಲವನ್ನು ಕಳೀತಾ ಇದ್ದಾರೆ. ದಿಸ್ ಇಸ್ ಕೃಷ್ಣ ಕಾನ್ಷಿಯಸ್ನೆಸ್. ಎಸ್ಪೆಷಲಿ ಗೌಡಿಯ ವೈಷ್ಣವ ಪರಂಪರೆಯ ಒಂದು ಭಾವನೆ ಇದಿದೆ, ವಿರಹ ಭಾವನೆ. ದ್ಯಾಟ್ಸ್ ದ ಮೋಡ್ ಆಫ್ ಶ್ರೀಮತಿ ರಾಧಾರಾಣಿ. ಕೃಷ್ಣನ ವಿರಹದಲ್ಲಿ ಅವರು ಯಾವಾಗಲೂ ಇರ್ತಾಳೆ. ಆ ವಿರಹದಲ್ಲಿ ಕೃಷ್ಣನ ನೆನಪು ತುಂಬ ಗಾಢವಾಗಿರುತ್ತೆ. ಯಾರು ಪಕ್ಕದಲ್ಲಿ ಕೂತಿದ್ರೆ ಅಷ್ಟು ಗಾಢವಾದ ನೆನಪಿರೋದಿಲ್ಲ, ಆದರೆ ಅವರು ವಿರಹ ಆದಾಗ ಅವ್ರ ಬಗ್ಗೆನೇ ಯೋಚನೆ. ಉದಾಹರಣೆಗೆ ಮಕ್ಕಳು ಮನೆ ಬಿಟ್ಟು ಹಾಸ್ಟೆಲ್ಗೆ ಹೋಗ್ತಾರೆ ನೋಡಿ, ಹೈಯರ್ ಸ್ಟಡೀಸ್ಗೆ. ಒಂದು ವಾರ ಅಂತೂ ಎರಡು ಕಡೆ ಕಣ್ಣೀರು. ಮಗನ ಕಣ್ಣೀರಾಗ್ತಾ ಇರ್ತಾನೆ, ಅವನು ಕಣ್ಣೀರಾಗ್ತದೆ. ವಿರಹ, ತುಂಬ ಗಾಢ ವಿರಹ, ಹೋಮ್ ಸಿಕ್ನೆಸ್. ಅಥವಾ ಸ್ವಲ್ಪ ದಿನ ಆದ್ಮೇಲೆ ಒಂದು ನಾರ್ಮಲ್ ಆಗುತ್ತೆ, ಅದು ಆಮೇಲೆ ಯಾವ ವಾಪಸ್ ಬರ್ತಾ ಇದ್ದೇನೆ ಗೊತ್ತಾಗುತ್ತೆ, ಮತ್ತೆ ಕಣ್ಣೀರು. ಸೊ ದ್ಯಾಟ್ ಇಸ್ ದ ಮೂಡ್ ಆಫ್ ಗೌಡಿಯ ವೈಷ್ಣವಸ್. They are all, we want to experience the separation of Radha and Krishna. ಸೊ ಲೋಕನಾಥ್ ಗೋಸ್ವಾಮಿ ಕೂಡ ಚೈತನ್ಯ ಮಹಾಪ್ರಭು ಅವರ ವಿರಹದಲ್ಲಿ ಅವರು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು. ಫೈನಲಿ ಲೋಕನಾಥ್ ಗೋಸ್ವಾಮಿ ಬೃಂದಾವನದಿಂದ ಪ್ರಯಾಗ ಕಡೆ ಹೊರಟೇ ಇದ್ರು. ಆಗ ಚೈತನ್ಯ ಮಹಾಪ್ರಭು ಅವರ ಕನಸಲ್ಲಿ ಬಂದು ಹೇಳ್ತಾರೆ, ಲೋಕನಾಥ್ ಗೋಸ್ವಾಮಿ ನೀನು ಕಷ್ಟಪಡಬೇಡ, ನೀನು ಬೃಂದಾವನದಲ್ಲಿ ಇರು. ದಿಸ್ ಇಸ್ ಮೈ ಆರ್ಡರ್ ಟು ಯು, ಸ್ಟೇ ಇನ್ ಬೃಂದಾವನ್. ಅಲ್ಲಿ ನನ್ನ ಭಕ್ತರು ಬರ್ತಾರೆ. ಯಾಕೆಂದ್ರೆ ಅಲ್ಲಿವರೆಗೂ ಅಲ್ಲಿ ಯಾರೂ ಇರಲಿಲ್ಲ. ರೂಪ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ, ಜೀವ ಗೋಸ್ವಾಮಿ ಯಾರೂ ಇರಲಿಲ್ಲ. ಅವರು ಲೋಕನಾಥ್ ಗೋಸ್ವಾಮಿ ವಾಸ್ ಓನ್ಲಿ ಡಿವೋಟಿ, ಗೌಡಿಯ ವೈಷ್ಣವ ಡಿವೋಟಿ. ನಾನು ನನ್ನ ಭಕ್ತರನ್ನು ಕಳಿಸ್ತೀನಿ, ಅವರ ಜೊತೆ ಇರುವಂಥ. ಸೊ ದೆನ್ ಲಾರ್ಡ್ ಚೈತನ್ಯ ಸೆಂಡ್ಸ್ ಹಲವಾರು ಭಕ್ತರನ್ನು ಅಲ್ಲಿ ಕಳಿಸ್ತಾರೆ. ಅಲ್ಲಿ ಇದ್ದು ವೃಂದಾವನದ ಜೀರ್ಣೋದ್ಧಾರವನ್ನು ಮಾಡ್ತಾರೆ. ಎಲ್ಲ ಲೀಲಾ ಸ್ಥಳಿಗಳು ಲುಪ್ತವಾಗಿದ್ದು. 500 ವರ್ಷದ ಹಿಂದೆ ಎಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲ. ಈ ಗೋಸ್ವಾಮಿಗರು ಅಲ್ಲಿ ಹೋಗಿ ವೃಂದಾವನದ ಲುಪ್ತ ಸ್ಥಳಗಳನ್ನ ಪ್ರಕಟಗೊಳಿಸಿದ್ದಾರೆ. ಯಛಾಯ ಗೋಸಾಯ ಜಪಿ ಬ್ರಜ ಕೊಯ್ಲ ವಾಸ್ ರಾಧಾ ಕೃಷ್ಣ ನಿತ್ಯ ಲೀಲಾ ಕೊರಿಲ ಪ್ರಕಾಶ್. ರಾಧಾಕೃಷ್ಣರ ನಿತ್ಯ ಲೀಲವನ್ನು ಜಗತ್ತಿಗೆ ಪ್ರಕಾಶ ಮಾಡಿದ್ದಾರೆ ತಮ್ಮ ಗ್ರಂಥಗಳ ಮುಖಾಂತರ ಮತ್ತು ದೇವಸ್ಥಾನಗಳನ್ನು ಸ್ಥಾಪಿಸಿ. ಸೊ ಲೋಕನಾಥ್ ಗೋಸ್ವಾಮಿ ಅಲ್ಲಿ ಇರ್ತಾ ಇದ್ರು. ಎಸ್ಪೆಷಲಿ ಖದೀರ್ ವನ ಅಂತ ಒಂದು ವನ ಇದೆ, ಅಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಅಲ್ಲಿ ಒಂದು ಕಿಶೋರಿ ಕುಂಡ ಅಂತ ಒಂದು ಪವಿತ್ರವಾದ ಕುಂಡ ಇದೆ. ಅಲ್ಲಿ ಕೂತ್ಕೊಂಡು ಅಲ್ಲಿ ಭಜನೆ ಮಾಡ್ತಾ ಇದ್ರು. ಆಗ ಒಂದು ದಿನ ಒಬ್ಬ ಬ್ರಾಹ್ಮಣ ಬಂದು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾನೆ. ಬ್ಯಾಗ್ ತೆಗೆದು ನೋಡ್ತಾರೆ, ಅಲ್ಲಿ ಕೃಷ್ಣನ ವಿಗ್ರಹವಿತ್ತು. ಅವರು ನೋಡ್ತಾರೆ, ಕೃಷ್ಣ ವಿಗ್ರಹ, ಕೃಷ್ಣನೇ ಬಂದು ಪ್ರಕಟವಾಗಿದ್ದಾನೆ ಅಂತ. ಇಟ್ ಇಸ್ ಪ್ರೇಯಿಂಗ್ ದಟ್ ಐ ವಾಂಟ್ ಟು ವರ್ಷಿಪ್ ಕೃಷ್ಣ. ಆ ವಿಗ್ರಹವೇ ಶ್ರೀ ರಾಧಾ ವಿನೋದ. ಬೆಂಗಳೂರಲ್ಲಿ ನಾವು ಹೊಸ ದೇವಸ್ಥಾನ ಇನಾಗ್ರೇಟ್ ಮಾಡಿದ್ವಿ, ಶ್ರೀ ರಾಧಾ ವಿನೋದ್ ಇಸ್ಕಾನ್ ಕಲ್ಚರಲ್ ಸೆಂಟರ್, ಸೌತ್ ಬೆಂಗಳೂರು, ಕುಮಾರಸ್ವಾಮಿ ಲೇಔಟಲ್ಲಿದೆ. ಶ್ರೀ ರಾಧಾ ವಿನೋದ. ಲೋಕನಾಥ್ ಗೋಸ್ವಾಮಿ ವಿನೋದನಿಗೆ ದೇವಸ್ಥಾನ ಕಟ್ಟಲಿಲ್ಲ. ತಮ್ಮ ಅಂಗವಸ್ತ್ರ ಇರುತ್ತಲ್ಲ, ಅಂಗವಸ್ತ್ರ ಬ್ಯಾಗ್ ಥರ ಮಾಡಿ ಭಗವಂತನ ಇಟ್ಕೊಂಡು ಓಡಾಡ್ತಾ ಇದ್ರು. ಅವರ ದೇಹವೇ ಅವರು ಭಗವಂತನ ಮನೆ. ಭಿಕ್ಷೆ ಬಿಡ್ತಾ ಇದ್ರು. ಏನು ಅನ್ನ ಇಟ್ಟು ಏನು ಸಿಗುತ್ತೆ ಅದನ್ನು ತಗೊಂಡು ಅಡುಗೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾಯಿದ್ರು, ಪ್ರಸಾದ ಸ್ವೀಕರಿಸ್ತಾ ಇದ್ರು. ಸೊ ಭಗವಂತನ ಸೇವೆಯನ್ನು ಈ ರೀತಿ ಮಾಡ್ತಾಯಿದ್ರು ಅಂತ. ರೀಸೆಂಟಾಗಿ ಒಂದು ಕತೆ ಕೇಳಿದೆ ನಾನು ಶ್ರೀ ರಾಧಾ ವಿನೋದರ ಬಗ್ಗೆ. ಸ್ವಲ್ಪ ದಿನದ ನಂತರ ಅವರು ಒಂದು ಚಿಕ್ಕ ಮಂಟಪ ಮಾಡಿ ಅಲ್ಲಿ ಭಗವಂತನ ಸೇವೆ ಮಾಡ್ತಾ ಇದ್ರಂತೆ. ಈ ಸದ್ಯಕ್ಕೆ ರಾಧಾ ವಿನೋದ ಟೆಂಪಲ್ ಈಸ್ ಇನ್ ರಾಧಾ ದಾಮೋದರ್ ಟೆಂಪಲ್, ಅದೇ ರಾಧಾ ವಿನೋದ್ ಕೂಡ ಇದ್ದಾರೆ ಅಲ್ಲಿ. ಅವರು ಒಮ್ಮೆ ಲೋಕನಾಥ್ ಗೋಸ್ವಾಮಿ ಆಲ್ಟರ್ ಒಳಗಡೆ ಹೋಗಿ ಕರ್ಟನ್ ಕ್ಲೋಸ್ ಮಾಡಿ ಇಲ್ಲಿ ಶೃಂಗಾರ ಮಾಡ್ತಾಯಿದ್ರು ಕೃಷ್ಣನಿಗೆ. ಶೃಂಗಾರ ಮಾಡ್ತಾ 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 ಅವರು ಅಬ್ಸರ್ವ್ ಆಗಿಬಿಟ್ರು, ಮೈ ಮರೆತು ಅಲ್ಲೇ ಕೃಷ್ಣ ನೋಡ್ತಾ ನಿಂತ್ಬಿಟ್ರಂತೆ. ಹೊರಗಡೆ ಅವರ ಶಿಷ್ಯ ವೇಟ್ ಮಾಡ್ತಾ ಇದ್ದಾನೆ, ಗುರುಗಳು ಬಂದಿಲ್ಲ, ನಾನು ಅಡುಗೆಗೆ ಎಲ್ಲ ರೆಡಿ ಮಾಡಿದ್ದೀನಿ. ಯಾಕಂದರೆ ಲೋಕನಾಥ್ ಗೋಸ್ವಾಮಿನೇ ಅಡುಗೆ ಮಾಡೋದು, ಬೇರೆ ಯಾರಿಗೂ ಅಡುಗೆ ಮಾಡಿ ಬಿಡ್ತಾ ಇರಲಿಲ್ಲ. ಅವರೇ ಅಡುಗೆ ಮಾಡಿ ಭಗವಂತನೇ ನೈವೇದ್ಯ ಇಡೋದು. ಬರ್ತಾ ಇಲ್ಲ ಗುರುಗಳು, ಸಮಯ ಕಳೆದು ಹೋಗ್ತಾ ಇದೆ.
ನೈವೇದ್ಯ ಸಮಯ ಆಯಿತು. ದೆನ್ ಲೋಕನಾಥ್ ಗೋಸ್ವಾಮಿ ಕಮ್ಸ್ ದೆನ್ ಈ ಸ್ಟಾರ್ಟ್ಸ್. ಶಿಷ್ಯನಿಗೆ ಸಂತೋಷ ಆಯಿತು, ಗುರುಗಳು ಬಂದ್ಬಿಟ್ರು. ಈ ಕೂತ್ಸ್. ಸೊ ದೆನ್ ಈ ಲೋಕನಾಥ್ ಗೋಸ್ವಾಮಿ ಗೋಸ್ ಡಿಸಪಿಯರ್ಸ್. ಏನು ಸ್ವಲ್ಪ ಹೊತ್ತಿನ ನಂತರ ಕರ್ಟನ್ ತೆಗೆದು ಲೋಕನಾಥ್ ಗೋಸ್ವಾಮಿ ಮತ್ತೆ ಬರ್ತಾರೆ. ಬಂದು ಕಿಚನ್ಗೆ ಬರ್ತಾರೆ, ನೋಡ್ತಾರೆ, ಇನ್ನು ಅಡುಗೆ ರೆಡಿನಾ? ಯಾರು ಮಾಡಿದ್ರು? ಗುರುಗಳೇ, ನೀವು ಮಾಡಿದ್ದು. ನಾನಂತೂ ಒಳಗಿದ್ದೆ, ದೇವರ ಅಲಂಕಾರ ಮಾಡ್ತಾ ಇದ್ದೆ. ಗುರುಗಳೇ, ನೀವು ಸಾಕ್ಷಾತ್ ನಾನು ನೋಡಿದೆ, ನೀವೇ ಬಂದು ಅಡುಗೆ ಮಾಡಿದ್ದು. ಗುರುಗಳಿಗೆ ಆಶ್ಚರ್ಯ ಆಯಿತು. ನಾನು ಮಾಡಿ ಆ ಗುರುಗಳಂತಾರೆ, ಇಲ್ಲ, ನಾನು ರಾಧಾ ವಿನೋದನ ಸೇವೆಯಲ್ಲಿ ನಿರತನಾಗಿದೆ. ಭಗವಂತನೇ ನನ್ನ ರೂಪ ತಾಳಿ ಬಂದು ಅಡುಗೆ ಮಾಡಿ ನೈವೇದ್ಯ ರೆಡಿ ಮಾಡ್ಕೊಂಡಿದ್ದಾನೆ. ಸೊ ದೆನ್ ಇಟ್ ಟೇಕ್ಸ್ ಆ್ಯಂಡ್ ಆಫರ್ಸ್ ಇಟ್ ಟು ರಾಧಾ ವಿನೋದ್ ಆ್ಯಂಡ್ ದೆನ್ ಹಿ ಟೇಕ್ಸ್ ಪ್ರಸಾದ್. ಸೊ ಈ ರೀತಿ ಭಗವಂತನ ಲೀಲೆ ಇದು. ಲೋಕನಾಥ್ ಗೋಸ್ವಾಮಿ ಜೊತೆ ಮಾಡಿದಂಥ ಲೀಲೆ. ಮತ್ತು ಲೋಕನಾಥ್ ಗೋಸ್ವಾಮಿಯರಿಗೆ ಅವ್ರು ಯಾರನ್ನೂ ಶಿಷ್ಯರಿಗೆ ಒಪ್ಕೊಳ್ಳಿಲ್ಲ. ಅದು ಒಬ್ಬರನ್ನ ಮಾತ್ರ ಒಪ್ಕೊಂಡ್ರು. ಯಾರವರು? ಶ್ರೀಲ ನರೋತ್ತಮ್ ದಾಸ್ ಠಾಕೂರ್. ಅವನು ಯುವರಾಜನಾಗಿದ್ದ, ರಾಜಕುಮಾರನಾಗಿದ್ದ. ಮನೆ ಬಿಟ್ಟು ಬಾಂಗ್ಲಾದೇಶದಿಂದ ಬೃಂದಾವನಕ್ಕೆ ಓಡಿ ಬಂದಿದ್ದ, ಇಲ್ಲಿ ಭಗವಂತನ ಆಶೀರ್ವಾದ ಪಡೆಯೋದಕ್ಕೆ. ಚೈತನ್ಯ ಮಹಾಪ್ರಭುಗಳು ಅವ್ರ ಕನಸಲ್ಲಿ ಹೇಳಿದರು, ಲೋಕನಾಥ್ ಗೋಸ್ವಾಮಿಯವರನ್ನು ಗುರುವಾಗಿ ಸ್ವೀಕರಿಸುವುದು. ಲೋಕನಾಥ್ ಗೋಸ್ವಾಮಿ ಒಪ್ತಾ ಇರಲಿಲ್ಲ. ನಾನು ಯಾರನ್ನು ಸ್ವೀಕರಿಸೋದಿಲ್ಲ, ನಾನು ತುಂಬ ನೀಚ, ನಾನು ತುಂಬ ವೆರಿ ಹಂಬಲ್, ತುಚ್ಛ. ಸೊ ನಾನು ಹೇಗೆ ಶಿಷ್ಯರನ್ನು ಸ್ವೀಕರಿಸ್ತಾನೆ ಇರಲಿಲ್ಲ. ನರೋತ್ತಮ್ ದಾಸ್ ಠಾಕೂರ್ ಅವರು 1 ವರ್ಷ ಅವರು ಸೇವೆ ಮಾಡಿದ್ರು ಗುಪ್ತವಾಗಿ. ಅವರು ಬೆಳಿಗ್ಗೆ ಶೌಚ ಕಾರ್ಯಕ್ಕೆ ಹೋಗ್ತಾ ಇದ್ರಲ್ಲ, ಆ ಸ್ಥಳವನ್ನು ಪ್ರತಿದಿನ ಬೆಳಿಗ್ಗೆ 3 ಗಂಟೆಗೆ ಬಂದು ಕ್ಲೀನ್ ಮಾಡ್ತಾ ಇದ್ರು. ಲೋಕನಾಥ್ ಗೋಸ್ವಾಮಿ ಆಶ್ಚರ್ಯ, ಏನಿದು ಪ್ರತಿದಿನ ಕ್ಲೀನ್ ಆಗಿರುತ್ತೆ ಈ ಶೌಚ ಸ್ಥಳ, ಯಾರು ಮಾಡ್ತಿದೆ ಅಂತ ಅವರು ಒಂದು ದಿನ ಬೆಳಿಗ್ಗೆ ಬೇಗ 2 ಎದ್ದು ಹೋಗಿ ನೋಡ್ತಾರೆ. ನರೋತ್ತಮ್ ದಾಸ್ ಠಾಕೂರ್ ಅವರು ಹೊರಗೆ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ರು. ನೀನು ರಾಜ್ಕುಮಾರ, ನೀನು ಯಾಕಿಂತ ತುಚ್ಛ ಸೇವೆ ಮಾಡ್ತಾ ಇದೀಯ? ಆಗ ರಾಜ್ಕುಮಾರ್ ಹೇಳ್ತಾನೆ, ಗುರುಗಳ ಸೇವೆ ಇಲ್ಲಂದರೆ ನನ್ನ ಜೀವನ ವ್ಯರ್ಥ. ನೀವು ನನಗೇನು ಸೇವೆ ಕೊಡ್ತಾ ಇಲ್ಲ, ಅದು ನಾನೇ ತೊಗೊಂಡ್ಬಿಟ್ಟೆ. ಗುರುಗಳ ಸೇವೆ ಬಿಟ್ಟು ನನಗೇನಿದೆ ಜೀವನದಲ್ಲಿ? ಸೊ ದಯವಿಟ್ಟು ನನಗೆ ದೀಕ್ಷೆ ಕೊಡಿ ಅಂತ ಕೇಳಿದಾಗ ಲೋಕನಾಥ್ ಗೋಸ್ವಾಮಿ ಹೇಳ್ತಾರೆ, ನಾಳೆ ರೆಡಿಯಾಗಿ ಬಾ, ನಿನಗೆ ದೀಕ್ಷೆ ಕೊಡ್ತೀನಿ. ಸೊ ರಾಧಾ ವಿನೋದನ ಮುಂದೆ ನರೋತ್ತಮ್ ದಾಸ್ ಠಾಕೂರನ್ನು ತಂದು ಅವರಿಗೆ ಮಂತ್ರವನ್ನು ಕೊಟ್ಟು, ಕೃಷ್ಣ, ನಾನು ನರೋತ್ತಮ್ ದಾಸ್ ಠಾಕೂರನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸು ಅಂತ ಆಫರ್ಸ್ ಹಿಮ್ ಟು ವಿನೋದ್. ದಿಸ್ ಇಸ್ ಹೌ ದೀಕ್ಷಾ ಇಸ್. ಗುರು ಆಫರ್ಸ್ ದ ಸರ್ವಿಸ್ ಆಫ್ ದ ಡಿಸಾಬಲ್ ಟು ಕೃಷ್ಣ. ಶಿಷ್ಯನ ಸೇವೆಯನ್ನು ಕೃಷ್ಣನಿಗೆ ತಲುಪಿಸಿದೆ ಗುರುಗಳ ಕರ್ತವ್ಯ. ಕೃಷ್ಣನ ಅನುಗ್ರಹವನ್ನು ಶಿಷ್ಯರಿಗೆ ಕೊಡುವುದೇ ಗುರುಗಳ ಕರ್ತವ್ಯ. ಈಸ್ ಎ ಮೀಡಿಯಂ ಬಿಟ್ವೀನ್ ಗುರು ಆ್ಯಂಡ್ ಡಿಸಾಬಲ್. ಸೊ ಗುರುನೇ ದೇವರಾಗಬಾರ್ದು. ಗುರುಗಳು ಈಸ್ ಎ ಟ್ರಾನ್ಸ್ಪರೆಂಟ್ ಬೈ ಮೀಡಿಯಂ. ಪ್ರಭುಪಾದರು ಹೇಳ್ತಾ ಇದ್ರು, ಗುರು ಇಸ್ ಲೈಕ್ ಎ ಪೋಸ್ಟ್ಮ್ಯಾನ್. ಕೃಷ್ಣನ ಸಂದೇಶವನ್ನು ಜನರಿಗೆ ತಲುಪಿಸುವುದು, ಜನರ ಸೇವೆಯನ್ನು ಕೃಷ್ಣನಿಗೆ ತಲುಪಿಸುವುದು, ಅದು ಗುರುಗಳ ಕರ್ತವ್ಯ. ಸೊ ಹಿ ಅಕ್ಸೆಪ್ಟ್ಸ್ ಹಿಮ್ ಆಸ್ ಡಿಸಾಬಲ್. ಆ್ಯಂಡ್ ದೆನ್ ನರೋತ್ತಮ್ ದಾಸ್ ಠಾಕೂರ್, ಮತ್ತು ಅವರು ಕಲಿಸಲಿಲ್ಲ ಅವರಿಗೆ. ಅವರನ್ನು ನರೋತ್ತಮ್ ದಾಸ್ ಠಾಕೂರನ್ನು ಜೀವ ಗೋಸ್ವಾಮಿಗೆ ಒಪ್ಪಿಸ್ಬಿಡ್ತಾರೆ. ಜೀವ ಗೋಸ್ವಾಮಿ ನೀನು ಟ್ರೈನ್ ಕೊಡು. ಅವರು ದೀಕ್ಷಾ ಮಂತ್ರವನ್ನು ಕೊಟ್ಟರು, ಅದು ಟ್ರೈನಿಂಗ್ ಜೀವ ಗೋಸ್ವಾಮಿಯವರು ಕೊಟ್ಟರು. ಸೊ ಈ ರೀತಿ ಗುರುಗಳ ಮಧ್ಯೆ ಕೂಡ ಒಂದು ಬಾಂಧವ್ಯ, ಪರಸ್ಪರ ಕೊಡುವುದು ತಗೊಳ್ಳೋದು ಕೂಡ ಇರಬೇಕು. ದೆನ್ ದ್ಯಾಟ್ಸ್ ವಾಟ್ ಇಸ್ ಇಸ್ಕಾನ್. ಇಸ್ಕಾನಲ್ಲಿ ಕೂಡ ಹಲವಾರು ಗುರುಗಳಿದ್ದಾರೆ, ಹಲವಾರು ಶಿಷ್ಯರಿದ್ದಾರೆ. ಸೊ ಯು ವರ್ಕ್ ಟುಗೆದರ್ ಟು ಡೆವಲಪ್ ದ ಪ್ರೀಚಿಂಗ್ ಆ್ಯಂಡ್ ಸ್ಪ್ರೆಡ್ ಇಟ್ ಆಲ್ ಓವರ್ ದ ವರ್ಲ್ಡ್. ಹರೇ ಕೃಷ್ಣ. ಸೊ ಇವತ್ತಿನ ವಿಷಯಗಳು ಹಲವಾರಿದೆ, ಬಟ್ ಕಂಪ್ಲೀಟ್ ಇಟ್. ಇವತ್ತು ಮುಖ್ಯವಾಗಿ 2 ವಿಷಯ ಚರ್ಚೆ ಮಾಡಿದ್ದು ನಾವು. ಹೇಗೆ ಬ್ರಹ್ಮ ನಿರ್ವಾಣ ಸ್ತರವನ್ನು ತಲುಪುವುದು, ವಾಟ್ ಇಸ್ ದ ಮಾರ್ಗ? ಭಕ್ತಿ ಸೇವೆ ಮಾರ್ಗ. ಭಗವಂತನ ಪಾದದ ಆಶೆಯನ್ನು ಪಡೆದುಕೊಂಡು ನಾವು ಬ್ರಹ್ಮ ನಿರ್ವಾಣ ಸ್ತರವನ್ನು ತಲುಪಬಹುದು. ಇದು ಯೋಗಿಗಳಿಂದಲೂ ಕೂಡ, ಜ್ಞಾನಿಗಳಿಂದಲೂ ಕೂಡ, ಸನ್ಯಾಸಿಗಳಿಂದಲೂ ಕೂಡ ಪಡೆಯುವುದು ಕಷ್ಟ, ಆದರೆ ಭಕ್ತರಿಂದ ಸರಳವಾಗಿ ಸಿಗುತ್ತೆ. ಅದು ಇನ್ನೊಂದು ವಿಷಯ, ಹೇಗೆ ಭಗವಂತ ನಮ್ಮ ಮೇಲೆ ಧ್ಯಾನ ಮಾಡಿ ನಮಗೆ ಪೋಷಣೆ ಮಾಡ್ತಾ ಇದ್ದಾನೆ, ನಾವು ಕೂಡ ಭಗವಂತನ ಧ್ಯಾನ ಮಾಡಿ ನಾವು ಭಗವಂತನ ಹತ್ರ ಹೋಗಬೇಕು. ಅದು ಇಲ್ಲಿ ಇನ್ನೊಂದು ವಿಷಯ ಇದೆ. ಅದೇನೆಂದರೆ, ನೀವು ಯಾರನ್ನಾದರೂ ಕೃಷ್ಣ ಸೇವೆಯಲ್ಲಿ ತೊಡಗಿಸ್ಬೇಕಂದ್ರೆ ಅವ್ರಿಗೆ ಪ್ರಾರ್ಥನೆ ಮಾಡಿ. ಅವ್ರಿಗೋಸ್ಕರ ಅವ್ರು ಯಾರೇ ಆಗಿರಲಿ, ಅವ್ರಿಗೆ ಡೈಲಿ ಪ್ರಾರ್ಥನೆ ಮಾಡಿ. ಶ್ಯೂರ್ಲಿ ಕೃಷ್ಣ ವಿಲ್ ಪೇ ಅಟೆನ್ಷನ್ ಟು ಹಿಮ್. ಅವರನ್ನು ಕರ್ಕೊಂಬರ್ತಾನೆ. ಮತ್ತು ಇವತ್ತು ನಾವು ಲೋಕನಾಥ್ ಗೋಸ್ವಾಮಿಯವರ ಬಗ್ಗೆ ಕೆಲವೊಂದು ಅವರ ಕಥೆ ಮತ್ತು ಅವರ ಜೀವನವನ್ನು ಸ್ವಲ್ಪ
ನೋಡ್ತೀವಿ. ಹರೇ ಕೃಷ್ಣ. ಶಿಲ ಪ್ರಭುಪಾದ್ ಕಿ ಜೈ.